ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಸ್ಎಸ್ ಟಿವಿ. ನಾನು ರಚನಾ ನಂಜುಂಡ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅನ್ನೋ ಪದ ಯಾರು ಕೇಳಿಲ್ಲ ಹೇಳಿ? ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಟಿವಿಗಳಲ್ಲೂ ನಾವು ಏನಾದ್ರೂ ಒಂದು ಸೆಲೆಬ್ರೇಷನ್ ನೋಡಿದ್ರೆ ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತ ಪದನ ಕೇಳೇ ಇರ್ತೀವಿ. ಇದೀಗ ಅದೇ ಒಂದು ಟೈಟಲ್ ಇಟ್ಕೊಂಡು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಒಂದು ಸಿನಿಮಾ ಬರ್ತಾ ಇದೆ. ಇವತ್ತು ಆ ಸಿನಿಮಾದ ತಂಡ ನಮ್ ಜೊತೆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸ್ ಸಿನಿಮಾದ ನಾಯಕರಾದಂತಹ ರಕ್ಷಿತ್ ಅವರು ಇದ್ದಾರೆ, ಹಾಗೂ ದ ವೆರಿ ಬ್ಯೂಟಿಫುಲ್ ಹೀರೋಯಿನ್ಸ್ ಆಗಿರುವಂತಹ ಅನುಷಾ ಹಾಗೂ ಸಂಜನಾ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್, 3 ಜನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಮೊದಲಿಗೆ ಹೇಳೋದಾದ್ರೆ ಟೈಟಲ್ ಬಗ್ಗೆ, ಯಾಕೆ ಕಂಗ್ರ್ಯಾಚುಲೇಷನ್ಸ್ ಬ್ರದರ್? ಯೂಶಲಿ ಕಂಗ್ರ್ಯಾಚುಲೇಷನ್ಸ್ ಅಂದ್ರೆ ಅಲ್ಲಿ ಏನೋ ಒಂದು ಒಳ್ಳೇದೇ ಆಗ್ತಿರುತ್ತೆ, ಒಂದು ಖುಷಿಯಾದ ವಿಚಾರನೇ ಆಗ್ತಿರುತ್ತೆ. ಏನ್ ಖುಷಿಯಾದ ವಿಚಾರ ನಿಮ್ಮ ಸಿನಿಮಾದಲ್ಲಿ ಅಂತ? ಕಂಗ್ರ್ಯಾಚುಲೇಷನ್ಸ್ ಯಾಕೆ ಅಂತ ಅಂದ್ರೆ ಇವಾಗ ನಿಮ್ಗೆ ಏನ್ ಸಿಕ್ಕಿದ್ರೆ ಖುಷಿ ಆಗುತ್ತೆ ಮೇಡಮ್? ಸುಮ್ಮನೆ ಏನ್ ಸಿಗುತ್ತೆ? ಏನಾದ್ರು ಲೈಫಲ್ಲಿ ಒಳ್ಳೆ ಸಕ್ಸಸ್ ಸಿಕ್ಕಿದ್ರೆ, ಏನ್ ಸಿಕ್ಕಿದ್ರು ಖುಷಿ ಆಗುತ್ತೆ. ಒಂದು ಒಳ್ಳೆ ವ್ಯಕ್ತಿ ಸಿಕ್ಕಿದ್ರೆ, ಒಂದು ಲೈಫ್. ಅದ್ರಲ್ಲಿ ನನಗೆ ಎರಡೆರಡು ಸಿಕ್ಕಿದ್ದಾರೆ. ಯಾರೇ ಆದ್ರೂ ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತಾರೆ. ಸೊ ಅದಕ್ಕೆ ನೀವ್ ಹೇಳೋದಾದ್ರೆ ಏನ್, ಈ ಟೈಟಲ್ ಕೇಳಿದ ತಕ್ಷಣ ಏನ್ ಅನ್ಸ್ತು ನಿಮಗೆ? ಟೈಟಲ್ ಕೇಳಿದ ತಕ್ಷಣ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಎಲ್ಲಾ ಸೋಷಿಯಲ್ ಮೀಡಿಯಾ ಕೇಳ್ದಂಗೆ ಎಲ್ಲಾ ಸೋಷಿಯಲ್ ಮೀಡಿಯಾ ಮೀಮ್ ನೋಡ್ತಿದ್ದೆ. ಸಡನ್ ಆಗಿ ಬಂದು ನರೇಶನ್ ಅಲ್ಲಿ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಟೈಟಲ್ ಅಂತ ಹೇಳಿದ್ರು. ಸೊ ನಾನು ತುಂಬಾ ಸರ್ಪ್ರೈಸ್ ಆಗಿದ್ದೆ. ಬಟ್ ಅದರಿಂದಾನೇ ಗೊತ್ತಾಯ್ತು ಫುಲ್ ಕಾಮಿಡಿ ಎಂಟರ್ಟೈನರ್ ಆಗಿರುತ್ತೆ ಅಂತ. ಸೊ ಅನುಷಾ ಅವ್ರು ಹೇಳೋದಾದ್ರೆ ಟೈಟಲ್ ಕೇಳಿದಾಗ ಏನ್ ಅನ್ಸ್ತು ನಿಮಗೆ? ಏನ್ ಒಂಥರ ಹೊಸದಾಗಿದೆ ಅಲ್ವಾ? ತುಂಬಾ ಹೊಸದಾಗಿದೆ ಅಂತ ಅನಿಸ್ತು, ತುಂಬಾ ಯುನಿಕ್ ಅನಿಸ್ತು ಅಂಡ್ ತುಂಬಾ ಫನ್ ಆಗಿದೆ ಅಂತ ಅನಿಸ್ತು. ಫಸ್ಟ್ ಸ್ಟೋರಿ ಕೇಳಿದ್ವಿ, ಅದಕ್ಕೆ ಪ್ರಾಪರ್ ಆಗಿದೆ ಅಂತ ಅನಿಸ್ತು. ಸರ್, ನೀವು ಈ ಸಿನಿಮಾಗೆ ಸೆಲೆಕ್ಟ್ ಮಾಡಿ ಆಗಿದ್ದು ಹೇಗೆ? ನೀವು ಈ ಕಥೆನ ಇಷ್ಟಪಟ್ಟು ಒಪ್ಕೊಂಡಿದ್ದಕ್ಕೆ ರೀಸನ್ ಏನು? ಯಾವ ತರ ಆಯ್ತು ಈ ಪ್ರಾಸೆಸ್? ನೀವು ಈ ಸಿನಿಮಾದಲ್ಲಿ ಸೇರ್ಪಡೆ ಆಗುತ್ತೆ ಅಂದ್ರೆ ನಾನು ನಮ್ಮ ಡೈರೆಕ್ಟರ್ ಇಬ್ರು ಒಂದೇ ಸೀರಿಯಲ್ ಅಲ್ಲಿ ಕೆಲಸ ಮಾಡ್ತಿದ್ವಿ, ಪ್ರಮೋದೆಂಟು ಸೀರಿಯಲ್. ಅದ್ರಲ್ಲಿ ನಾನು ಆಕ್ಟ್ ಮಾಡ್ತಿದ್ದೆ, ಅವ್ರು ಡೈರೆಕ್ಟ್ ಮಾಡ್ತಿದ್ರು. ಸೊ ಅವಾಗಿಂದಲೂ ನಮ್ಮಿಬ್ರಿಗೆ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ನಾವು ಇಬ್ರು ಪ್ರೊಡ್ಯೂಸರ್ಸ್ನ ಹುಡುಕ್ಬೇಕಾದ್ರೆ ಸಂತು ಸರ್ ಪರಿಚಯ ಆಯಿತು. ಅದಾದ್ಮೇಲೆ ಸಂತು ಸರ್ ಈ ಲೈನ್ನ ಒಂದಿನ ನಮ್ಮ ಮುಂದೆ ಹೇಳಿದ್ರು, ಆಗ ಹಿಂಗಿದೆ ಹುಡುಗಿರು, ಹಿಂಗೆ ಆಗುತ್ತೆ. ಅವಾಗ ನನಗೆ ಅದು ಕೇಳಿದಾಗ್ಲೇ ಇದು ಹೆಂಗೆ ಸಾಧ್ಯನಾ, ನಿಜನಾ ಅಂತ ಹಿಂಗೆ ಅನಿಸ್ತು. ಬಟ್ ರಿಯಲ್ ಸ್ಟೋರಿ ಅಂತೆ. ಅವರೆಲ್ಲೋ ಒಂದು ಕಡೆ ಇನ್ಸ್ಟಾಗ್ರಾಮಲ್ಲಿ ನೋಡಿರೋ ಪೋಸ್ಟ್ ಮೇಲೆ ಈ ಕತೆ ಡೆವಲಪ್ ಮಾಡಿದ್ರು. ಸೊ ಅದನ್ನ ಕೇಳಿದಾಗ ನನಗೆ ಇಮಿಡಿಯೇಟ್ ಆಗಿ ಅಂದ್ರೆ ಸಖತ್ ಎಕ್ಸೈಟಿಂಗ್ ಆಗಿತ್ತು, ಮಾಡಲೇಬೇಕು. ಯಾಕೆ ಕತೆ ಕೇಳಿ ಎಕ್ಸೈಟ್ಮೆಂಟ್ ಅಥವಾ ಇಬ್ರು ಹೀರೋಯಿನ್ಸ್ ನನಗೆ ಅಂತ ಹೇಳಿ ಎಕ್ಸೈಟ್ಮೆಂಟ್? ಯಾವ ತರ? ಕತೆ ಚೆನ್ನಾಗಿ. ಏನಂದ್ರೆ ಇಲ್ಲಿವರೆಗೂ ನೀವು ಇಬ್ರು ಹೀರೋಯಿನ್ ಅಂತ ಅಂದ್ರೆ ಕತೆಗಳೆಲ್ಲ ಆ ಟ್ರಯಾಂಗಲ್ ಲವ್ ಸ್ಟೋರಿ ಸುತ್ತಾನೆ ಸಣ್ಣ ಸಣ್ಣ ಲೇಯರ್ ಅಲ್ಲಿ ಚೇಂಜಸ್ ಆಗುತ್ತೆ. ಬಟ್ ನಮ್ದು ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂದ್ರೆ ಈ ಹುಡುಗಿರ್ ಏನಕ್ಕೆ ಇದಾರೆ ನಮ್ಮ ಸಿನಿಮಾದಲ್ಲಿ ಅನ್ನೋ ಒನ್ಲೈನ್ ಇದೆಯಲ್ಲ, ಅದೇ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಸೊ ಅದ್ರ ಮೇಲೆ ತುಂಬಾ ನಂಬಿಕೆ ಇದೆ. ಸಂಜನಾ ಅವ್ರು ಈ ಒಂದು ಪಾತ್ರಕ್ಕೆ ಆಯ್ಕೆ ಆಗಿದೆ ಹೇಗೆ ಅಂತ? ಆಕ್ಚುಲಿ ಮ್ಯಾಮ್ ನಮಗೂ ಗೊತ್ತಿಲ್ಲ ಸರಿಯಾಗಿ ಹೇಗಾಯ್ತು ಅಂತ. ಬಟ್ ಬೇಸಿಕ್ಲಿ ನ್ಯೂಸ್ ಫಸ್ಟ್ ಅವ್ರ ಕಡೆಯಿಂದ ಯಾರೋ ಒಂದು ಕಾಂಟ್ಯಾಕ್ಟ್ ಮಾಡಿದ್ರು. ಅಂಡ್ ಅವಾಗ ನಾನು ಆಡಿಷನ್ ಹೋಗಿದ್ದೆ. ಅಂಡ್ ಆಕ್ಚುಲಿ ಆಡಿಷನ್ ಇರ್ಲಿಲ್ಲ, ಅವ್ರು KTM ನೋಡಿದ್ರು. ಅಂಡ್ KTM ಅಲ್ಲಿ ಸಿಮಿಲರ್ ಆಗಿರೋ ಪಾತ್ರ ಅಂತ ಹೇಳ್ಬೋದು. ಬಟ್ ಇಲ್ಲಿ ಇನ್ನೂ ಜೋರಾಗಿ ಮಾತಾಡ್ಬೇಕಿತ್ತು, ಇನ್ನೂ ಜೋರಾಗಿ ಪರ್ಫಾರ್ಮೆನ್ಸ್ ಕೊಡ್ಬೇಕಿತ್ತು. ಸೊ ಪ್ರತಾಪ್ ಸರ್ ನೋಡಿದ್ರು. ಅಂಡ್ ಮುಂಚೆನೂ ಭೇಟಿ ಆಗಿದೆ, ಸೀರಿಯಲ್ಗೆ ಒಂದು ಆಡಿಷನ್ ಕೊಟ್ಟಿದೆ. ಬಟ್ ಅವಾಗ ಸಡನ್ ಆಗಿ ಮುಂಬೈಗೆ ಶಿಫ್ಟ್ ಆಗ್ತಿತ್ತು. ಬಟ್ ಇವಾಗ ಡೆಸ್ಟಿನಿ ಇಲ್ಲಿಗೆ ತಂದಿದೆ. ಅಂಡ್ ನೀವ್ ಹೇಳೋದಾದ್ರೆ ಇದು ನಿಮ್ಮ ಮೊದಲನೇ ಸಿನಿಮಾ. ಸೊ ನೀವು ಯಾವ ತರ ಬಂದಿದ್ದು? ನಿಮ್ದು ಒಂಚೂರು, ಇವ್ರಿಬ್ರು ಸ್ವಲ್ಪ ಆದ್ರೂ ಗೊತ್ತಿರುತ್ತೆ ಬಿಕಾಸ್ ಅವ್ರು ಸೀರಿಯಲ್ ಅಲ್ಲಿ ಮಾಡಿದ್ದಾರೆ, ಇವ್ರು ಹಿಂದೆ ಸಿನಿಮಾ ಮಾಡಿದ್ರು. ನಿಮ್ದೊಂದು ಕಿರು ಪರಿಚಯ ಅನ್ನೋ ತರ ನಮ್ಮ ವೀಕ್ಷಕರಿಗೆ ಮಾಡ್ಕೊಡೋದು. ನನ್ನ ಹೆಸರು ಅನುಷಾ, ಮತ್ತೆ ಇದು ನನ್ನ ಮೊದಲನೇ ಮೂವಿ. ಹೇಗ್ ಬಂದಿದ್ದು ಅಂದ್ರೆ ಲೈಕ್ ಆಡಿಷನ್ಸ್ ಎಲ್ಲ ಕೊಟ್ಟು ಒಂದು ಕ್ಲಾಸಸ್ಗೆ ಹೋಗ್ತಿದ್ದೆ, ಅದನ್ನೆಲ್ಲ ಮುಗಿಸಿ ಆಡಿಷನ್ಸ್ ಕೊಟ್ಟು ಸೀರಿಯಲ್ಸಿಗೆ ಆಡಿಷನ್ಸ್ ಕೊಡ್ತಾ ಇದ್ದೆ. ಹಾಗೆ ಅಣ್ಣನ ಫ್ರೆಂಡ್ ಒಬ್ರು ಯಾರೋ ಪ್ರೊಫೈಲ್ನ ಶೇರ್ ಮಾಡಿದ್ರು ಇವ್ರು ಟೀಮ್ ಅವರಿಗೆ. ಸೊ ಅವತ್ತು ಆಡಿಷನ್ ಕೊಟ್ಟು ದೆನ್ ಐ ಗಾಟ್ ಸೆಲೆಕ್ಟೆಡ್ ಇನ್ ದಿಸ್ ಮೂವಿ. ತುಂಬ ತುಂಬ ಖುಷಿ ಆಯಿತು. ಐ ಆಮ್ ರಿಯಲಿ ಎಂಜಾಯಿಂಗ್ ಇಟ್. ಸರ್, ಇದೊಂದು ಜೆನ್ಸಿ ಲವ್ ಸ್ಟೋರಿ ಅಂತ ಗೊತ್ತು. ನಿಮ್ಮ ಪಾತ್ರ ಏನು ಸರ್ ಇದರಲ್ಲಿ? ಒಂದು ಕಾಲೇಜ್ ಹುಡುಗನ ಪಾತ್ರನ ಯಾವ ತರ ಅಂತ? ಇಲ್ಲ, ಆಕ್ಚುಲಿ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡತ್ತಾರ. ನಾನು ಹ್ಯಾಪಿ ಗೋ ಲಕ್ಕಿ ಕೈಂಡ್ ಆಫ್ ಗೈ, ಆರಾಮಾಗಿ ನನ್ನ ಪಾಡಿಗೆ ನಾನು ಇಂದ ಆದ್ಮೇಲೆ ಇಬ್ರು
ಹೆಣ್ಮಕ್ಳು ಫುಲ್ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ಆಗಿರೋ ಹೆಣ್ಮಕ್ಳು ನನ್ನ ಲೈಫಲ್ಲಿ ಎಂಟರ್ ಆದ್ಮೇಲೆ ನನ್ನ ಜೀವನ ಯಾವ ರೀತಿ ಟರ್ನ್ ಆಗುತ್ತೆ ಅನ್ನೋದ್ರ ನನ್ನ ಕ್ಯಾರೆಕ್ಟರ್ ಹೋಗ್ತಾ ಹೋಗುತ್ತೆ. ನನ್ನ ಕ್ಯಾರೆಕ್ಟರ್ ಕಂಪ್ಲೀಟ್ ಚೇಂಜ್ ಮಾಡಿ ಬಿಸಾಕ್ತಾರೆ ಇಬ್ರು ಸೇರಿ. ನೋಡಿದೀವಿ ಸರ್ ಟ್ರೇಲರ್ ಈಗಾಗ್ಲೇ ಒಂಥರ ಹೊಸದಾಗಿದೆ ಆ ಫಸ್ಟ್ ನೈಟ್ ಸೀನು, ಆಮೇಲೆ ಇದಾಗಿರೋದು ಲೈಕ್ ಇದೇ ಫಸ್ಟ್ ಟೈಮ್ ಆತರ ನಾನ್ ನೋಡ್ತಿರೋದು. ಆತರ ಫಸ್ಟ್ ನೈಟ್ ಸೀನ್ ಅಲ್ಲಿ ಆ ಕಡೆ ಈ ಕಡೆ ಒಂದು ಹುಡುಗಿ ತುಂಬಾ ಒಂಥರ ಕಾಮಿಡಿ ಆಗಿದೆ. ಅಂದ್ರೆ ಆ ಥಾಟ್ ಇದೆಯಲ್ಲ ಅದು ಎಂತವ್ರಿಗೆ ಆದ್ರೂ ಒಂದ್ ಸೆಕೆಂಡ್ ನೋಡಿದವ್ರಿಗೆ ಈ ತರ ನನ್ನ ಜೀವನದಲ್ಲಿ ನನಗೆ ಒಂಥರ ಶಾಕ್ ಆಗ್ಬಿಟ್ಟು ಮೇಲೆ ಆ ಸೀನ್ ನೋಡಿದಾಗ ಏನ್ ಈ ತರ ಇರುತ್ತಾ ಅಂತ ಹೇಳಿ. ಸೊ ಅದು ನೀವ್ ಹೇಳೋದಾದ್ರೆ ಯಾವ ತರ ಇತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ, ನಿಮ್ಮ ಜರ್ನಿ ಫುಲ್ ಶೂಟಿಂಗ್ ಟೈಮ್ ಅಲ್ಲೆಲ್ಲ. ಶೂಟಿಂಗ್ ಪ್ರೊಸೆಸ್ ನಿಜವಾಗ್ಲೂ ಸಖತ್ತಾಗಿತ್ತು. ಒಂದ್ ಫ್ಯಾಮಿಲಿ ತರ ಇದ್ವಿ, ಎರಡು ಹೇಳ್ತಾರೆ ಬಟ್ ಆಕ್ಚುಲಿ ನಾವು ಫ್ಯಾಮಿಲಿ ತರ ಇದ್ವಿ. ಯಾಕಂದ್ರೆ ಅದೇ ಶೂಟಿಂಗ್ ಲೊಕೇಶನ್ ಅಲ್ಲೇ ಸ್ಟೇ ಆಗ್ತಿದ್ವಿ, ಯಾಕಂದ್ರೆ ಸಿಟಿಯಿಂದ ತುಂಬಾ ದೂರ ಇತ್ತು. ಹಾಗಾಗಿ ನಮ್ 3 ಜನ ಅದೇ ಲೊಕೇಶನ್ ಅಲ್ಲಿ ಸ್ಟೇ ಆಗ್ತಿದ್ವಿ. ಅಂಡ್ ಬರೀ ನಮ್ 3 ಜನ ಮಾತ್ರ ಅಲ್ಲ, ಬಟ್ ಚೇತನ್ ಅವರು, ರಕ್ಷಿತ್ ಪಾಪ್ ಅವರು, ಫ್ರೆಂಡ್ಸ್ ಪಾಠ ಪ್ಲೇ ಮಾಡಿದವರು, ಅವ್ರ ಜೊತೆನೂ ತುಂಬಾನೇ ಫನ್ ಆಗಿತ್ತು. ನೀವು ನೀವು ಇವಾಗ ಈ ಸಿನಿಮಾದಲ್ಲಿ ಮೊದಲನೇ ಸಲ ಮಾಡ್ತಿದ್ದೀರಲ್ಲ, ಯಾವ ತರ ಚಾಲೆಂಜಸ್ ಫೇಸ್ ಮಾಡಿದ್ರಿ? ಯಾಕಂದ್ರೆ ಫಸ್ಟ್ ಟೈಮ್ ಒಂದು ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡ್ತಿರೋದು, ಸೊ ಯಾವ ತರ ಇತ್ತು ಸೆಟ್ಟಲ್ ಎಲ್ಲ ಅಂತ? ಸ್ಟಾರ್ಟಿಂಗ್ ಡೇಸ್ ತುಂಬಾ ಭಯ ಆಯ್ತು. ಅಯ್ಯೋ ಎಲ್ಲಿ ಅಂದ್ರೆ ಏನ್ ಸೀನ್ಸ್ ಮಾಡಿದ್ರು ಚೆನ್ನಾಗಿ ಮಾಡಿದೀನೋ ಇಲ್ವೋ ಅದೆಲ್ಲ ತುಂಬಾ ಕನ್ಫ್ಯೂಷನ್ಸ್ ಇತ್ತು. ಬಟ್ ಎಲ್ಲ ಫ್ಯಾಮಿಲಿ ತರ ಸೇಮ್ ಫೀಲ್ ಲೈಕ್ ಅದೇ ಸೇಮ್ ಫೀಲಿಂಗ್ ಆಯ್ತು. ಲೈಕ್ ಎಲ್ಲ ಒಳ್ಳೆ ವೈಬ್ ಇತ್ತು. ಸೊ ಅಷ್ಟು ಭಯ ಆಗ್ಲಿಲ್ಲ. ಹೋಗ್ತಾ ಹೋಗ್ತಾ ಎವ್ರಿಥಿಂಗ್ ವಾಸ್ ರಿಯಲಿ ಗುಡ್. ನೀವ್ ಹೇಳೋದಾದ್ರೆ ಈ ಒಂದು ಸಿನಿಮಾಗೆ ಕ್ರಿಯೇಟಿವ್ ಹೆಡ್ ಆಗಿ ಹರಿ ಸಂತೋಷ್ ಇದ್ದಾರೆ. ಈ ಹಿಂದೆ ತುಂಬಾ ಸೂಪರ್ ಡೂಪರ್ ಸಿನಿಮಾಗಳು ಕೊಟ್ಟಿದ್ದಾರೆ. ಅದು ಎಷ್ಟು ಖುಷಿ ಇದೆ ನಿಮ್ಗೆ? ಜೊತೆಗೆ ನಿಮ್ಮ ಡೈರೆಕ್ಟರ್ ಬಗ್ಗೆ ಎಲ್ಲ ಹೇಳೋದಾದ್ರೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸಂತೋಷ್ ಸರ್ ಬಗ್ಗೆ ಹೇಳೋದಾದ್ರೆ ಅವ್ರಿಗೆ ಅಂದ್ರೆ ಇವತ್ತಿನ ಟೈಮ್ ಹೆಂಗಿದೆ ಅಂತಂದ್ರೆ ಸುಮಾರು ಜನ ಸುಮಾರು ಕಡೆ ಪ್ರೊಡ್ಯೂಸರ್ ಅಂತ ಅನ್ತಾ ಇದ್ದಾರೆ. ಯಾರಿಗೂ ಇನ್ನೂ ಅವಕಾಶ ಸಿಗ್ತಾ ಇಲ್ಲ. ನಾನೇ ಸುಮಾರಷ್ಟು ಈ ಪ್ರೊಡ್ಯೂಸರ್ ಪಿಚ್ ಅಂತ ಮಾಡ್ಕೊಂಡ್ ಬರ್ತಾರಲ್ಲ, ನೋಡಕ್ ನಿಜವಾಗ್ಲೂ ಕ್ರೇಜಿ ಆಗಿರುತ್ತೆ. ಇಂಥವ್ರಿಗೂ ಸಿಗ್ತಾ ಇಲ್ವಾ ಅನ್ನೋ ಇದ್ರಲ್ಲಿದೆ ಸಿಚುವೇಶನ್. ಅಂಥದ್ರಲ್ಲಿ ಕಂಪ್ಲೀಟ್ಲಿ ಹೊಸಬ್ರ ಮೇಲೆ ಅಷ್ಟೆಲ್ಲ ಬಂಡವಾಳ ಹಾಕಿ ಜೊತೆಗೆ ನಿಂತ್ಕೊಂಡು ಇಷ್ಟು ಸಪೋರ್ಟ್ ಮಾಡ್ತಿದಾರಲ್ಲ, ಅದೇ ನಿಜವಾಗ್ಲೂ ನಾವೆಲ್ಲ ಕಂಪ್ಲೀಟ್ಲಿ ಬ್ಲೆಸ್ಡ್ ಅಂತ ಫೀಲ್ ಮಾಡ್ತೀವಿ. ಆ ವಿಷಯದಲ್ಲಿ ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಈಸಿ ಸಂತೋಷ್ ಸರ್ ಜೊತೆ. ಯಾರಿಗೂ ಯಾವ ಪ್ರೆಷರು ಹಾಕಲ್ಲ, ಏನು ಮಾಡಲ್ಲ. ನೀವು ಫಾರ್ ಎಕ್ಸಾಂಪಲ್ ಇವಾಗ ತೀರಾ ಕುತ್ತಿಗೆಗೆ ಬಂದಿರೋ ಸಿಚುವೇಶನ್ ಇದ್ರೂ ಅಂಥ ಟೈಮಲ್ಲೂ ಸರ್ ಹಿಂಗೆ ಆಗ್ಬಿಡ್ತು ಅಂತಂದರೆ ಹೌದಾ ಪರವಾಗಿಲ್ಲ ಇದನ್ನ ಮಾಡೋಣ ಅಂತ ಅಂದ್ಬಿಟ್ಟು ಆರಾಮಾಗಿ ಹ್ಯಾಂಡಲ್ ಮಾಡ್ತಾರೆ ಹೊತ್ತು ಯಾವತ್ತು ಟೆನ್ಷನ್ನು ಅವರು ಆಗಿಲ್ಲ, ನಮಗೂ ಟೆನ್ಷನ್ ಕೊಡಲ್ಲ. ಅದು ಬಿಟ್ಟರೆ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳೋದಾದ್ರೆ ನಂದು ಅವ್ರದ್ದು ರ್ಯಾಪು ಅವಾಗಿಂದನೂ ಬ್ರಹ್ಮಗಂಟು ಟೈಮಿಂದನೂ ಕ್ಲೀನ್ ಆಗಿದೆ. ಹಿಂಗೆ ಅಂದರೆ ಕಣ್ಣಲ್ಲೇ ಮಾತಾಡ್ಕೊಂಡ್ಬಿಟ್ಟು ಹುಡುಗಿ ಟೆಕ್ನಿಕ್ ಅದೇ ಹುಡುಗಿ ಮಾಡ್ತಾರೆ. ನೀವೇನ್ ಕಣ್ಣ ಸಲಿಗೆ ಫಸ್ಟ್ ಡೈರೆಕ್ಟ್ರು ಹೀರೋ ಅಥವಾ ಡೈರೆಕ್ಟ್ರು ಆರ್ಟಿಸ್ಟ್ಗಳು ಲವರ್ಸ್ ಆಗ್ತಾರೆ. ಸೇಮ್ ಡೈರೆಕ್ಟ್ರು ಕ್ಯಾಮ್ರಾಮನ್ ಅಷ್ಟೇ, ಅವರಿಬ್ರು ಲವರ್ಸ್ ಆಗ್ತಾರೆ. ಅವಾಗ ಮಾತ್ರ ರ್ಯಾಪೋಗಳು ಚೆನ್ನಾಗಿ ಬರೋದು. ಸೊ ನಮ್ದು ಹಂಗೆ ಇವಾಗ ಶಾರ್ಟ್ ಏನಾದ್ರು ಚೆನ್ನಾಗಿ ಒಂದು ಸೀನ್ ಮಾಡ್ತಾ ಇರ್ತೀವಿ, ಅದ್ರದ್ದು ಶಾರ್ಟ್ ಚೆನ್ನಾಗಾಯ್ತು ಅಂತಂದ್ರೆ ಇಮಿಡಿಯೇಟ್ ಅವ್ರಿಗೆ ನೋಡ್ತಾರೆ. ನನಗೇನಾದ್ರು ರೀಟೇಕ್ ಬೇಕಿದ್ರೆ ಅಥವಾ ಅವ್ರಿಗೇನಾದ್ರು ರೀಟೇಕ್ ಬೇಕಿದ್ರೆ ಅಲ್ಲೇ ಕಣ್ಣಲ್ಲೇ ಮಾತಾಡ್ತಾರೆ. ಇವ್ರಿಗೂ ಅಷ್ಟೇ, ಇವ್ರೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಹಂಗೆ. ನಿಮ್ಮಿಬ್ರಿಗೂ ಗೊತ್ತಾ ಈ ಕಣ್ ಮಾತು ಅಂದ್ರೆ ಹುಡುಗಿರೇ ಇನ್ವೆಂಟ್ ಮಾಡಿದ್ದಲ್ವಾ ಅದನ್ನ? ಆಬ್ವಿಯಸ್ಲಿ ನಮಗ್ ಗೊತ್ತಿರೋ ಪ್ರಕಾರ ಕಣ್ ಮಾತು ಲವರ್ಸ್ ಮಾಡ್ತಾರೆ. ಇದೇನು ಡೈರೆಕ್ಟರ್ ಮಧ್ಯೆ, ಕ್ಯಾಮ್ರಾಮ್ಯಾನ್ ಮಧ್ಯೆ, ಜೊತೆಗೆ ನಿಮ್ಗಳ ಮಧ್ಯೆ ಎಲ್ಲ ಕಣ್ ಮಾತು. ಹಾ ಮ್ಯಾಮ್, ಇನ್ನು ಸಿನಿಮಾದ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಸಪೋರ್ಟಿವ್ ಆಗಿತ್ತು? ಶಶಿಕುಮಾರ್ ಸರ್ ಕೂಡ ಮಾಡಿದ್ದಾರೆ, ಅವ್ರ ಜೊತೆ ಎಲ್ಲ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು? ಅನ್ಫಾರ್ಚುನೇಟ್ಲಿ ನಮ್ದು ನಮ್ಮಿಬ್ರಿಗೆ ಸ್ಕ್ರೀನ್ ಟೈಮ್ ಇಲ್ಲ, ಬಟ್ ಮೀಟ್ ಮಾಡಿದ್ವಿ. ಅಂತ ತುಂಬಾ ಒಂಥರ ಆ ಆರಾ ಇದೆಯಲ್ಲ, ಅದು ಬೇರೆ ಅವರನ್ನೇ. ಅವರಿಗೆ ಆ ಟೈಮಲ್ಲಿ ಹೆವಿ ಕ್ರೇಜ್ ಇತ್ತು. ಅವ್ರ ಡ್ಯಾನ್ಸ್ ಆಗಿರ್ಬಹುದು ಅಥವಾ ಅವ್ರನ್ನ ನೋಡೋದಂದ್ರೇನೆ ಎಲ್ಲ ಹುಡುಗಿರಿಗೂ ಖುಷಿ, ಹುಡುಗರಿಗೂ ಖುಷಿ. ಸೊ ಅವರು ಕೂಡ ನಿಮ್ ಸಿನಿಮಾದಲ್ಲಿ ಮಾಡಿದ್ದಾರೆ, ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ? ಇವಾಗ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇನಿಷಿಯಲಿ ಅದಿರ್ಲಿಲ್ಲ, ಆಮೇಲೆ ಹೇಳಿದ್ರು ಶಶಿಕುಮಾರ್ ಸರ್ ಜಾಯ್ನ್ ಆಗ್ತಾ ಇದಾರೆ ನಮ್ ಸಿನಿಮಾಗೆ ಅಂತ. ಸೊ ಹೇಳಿದ ತಕ್ಷಣ ತುಂಬಾ ಖುಷಿ ಆಯ್ತು. ಅಂಡ್ ಐ ವಾಸ್ ವೆರಿ ಎಕ್ಸೈಟೆಡ್ ಮೀಟ್ ಮಾಡಕ್ಕೆ. ಸಿನಿಮಾದ ಆಲ್ರೆಡಿ 2 ಸಾಂಗ್ಸ್ ರಿಲೀಸ್ ಆಗಿದೆ. ಸಿನಿಮಾ ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ಮ್ಯೂಸಿಕ್ ಎಲ್ಲ ಬರ್ದಿರೋದು ಇವರು, ನೀವೇ ಹೇಳ್ತೀರಾ?
ನೋ ಬರ್ದಿರೋದು ಇವರು ನೀವೇ ಬರ್ದಿರೋದಾ? ಓಕೆ. ಆಲ್ರೆಡಿ ಎವ್ರಿಥಿಂಗ್ ಇಸ್ ರಿಯಲಿ ಗುಡ್. ಹಾ 4 ಸಾಂಗ್ ರಿಲೀಸ್ ಆಗಿದೆ. ಸಿನಿಮಾದಲ್ಲಿ 5 ಸಾಂಗ್ ಇದೆ, 5 ನಾನೇ. ಓ, ಅವರೇ ನಿಜ ಗೊತ್ತಿರ್ಲಿಲ್ಲ, ನಿಜ ಅಂಡ್ ಇದನ್ನ ಒನ್ ಸಾಂಗ್ ಅವರೇ ಹಾಡಿದ್ದಾರೆ ಕೂಡ. ಓ, ಹೌದು, ಒಂದು ಕೇಳ್ದೆ ನಾನು ಬೆಳಗ್ಗೆ. ಇಲ್ಲ, ನಾನು ಆಡಿರೋದು ಇನ್ನೂ ಬಂದಿಲ್ಲ. ಹೌದಾ? ಅದೇದೋ ಪಾರಿಜ ಪ್ರೀತಿ ಪಜೀತಿ. ಓಕೆ ಓಕೆ. ಸರ್ ನೀವೇ ಹೇಳಿ, ಸಾಂಗ್ಸ್ ಗಳ ಬಗ್ಗೆ ಹೇಳೋದಾದ್ರೆ ನೀವು ಬರೀತೀರಾ ಕೂಡ? ಓಕೆ. ಅಲ್ಲ, ಇದ್ರಲ್ಲಿ ಇದೀನಿ ಅಂದ್ರೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್ ಪ್ರತಿಯೊಂದು. ಓಹ್, ಇದು ಯಾವಾಗಿಂದ ಶುರು ಆಯ್ತು? ಈ ಸಿನಿಮಾಗೋಸ್ಕರ ಅಥವಾ ಚಿಕ್ಕ ವಯಸ್ಸಿಂದಾನೇ ಇದೆಲ್ಲ ಟ್ಯಾಲೆಂಟ್ ಇದೆಯಾ ನಿಮ್ಗೆ ಅಂತ? ಚಿಕ್ಕ ವಯಸ್ಸಿಂದ ಆಡ್ತಿದ್ದೆ, ಚೆನ್ನಾಗಿ ಆಡ್ತಿದ್ದೆ. ಅದಾದ್ಮೇಲೆ ಹಂಸಲೇಖ ಕಾಲೇಜಲ್ಲಿ ಇದ್ದೆ. ಹಂಸಲೇಖ ಸರ್ ಜೊತೆ 3 ಇಯರ್ಸ್ ಇದ್ದೆ. ಅಲ್ಲಿ ಕಂಪೋಸಿಷನ್, ಲಿರಿಕ್ಸ್ ಎಲ್ಲ ಕಲ್ತಿದ್ದೆ ಬೇಸಿಕ್ ಆಗಿ. ಬಟ್ ಅದೆಲ್ಲೂ ಯೂಸ್ ಮಾಡ್ಕೊಂಡಿರ್ಲಿಲ್ಲ. ಇಲ್ಲಿ ಸಂತು ಸರ್ ಮತ್ತೆ ಪ್ರತಾಪಣ್ಣ ಇಬ್ರು ಒಂದು ಟೈಮಲ್ಲಿ ಅಂದ್ರೆ ಹೇಳಿದ್ರು, ಸುಮ್ಮನೆ ಇವಾಗ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗೋದಲ್ಲೂ ಕಂಪೋಸ್ ಮಾಡಿ ನೋಡು, ನಿಂಗೆ ಹೆಂಗನ್ಸುತ್ತೆ, ಚೆನ್ನಾಗಿ ಬಂದ್ರೆ ನೋಡೋಣ ಅಂತ. ಅವಾಗ ಪ್ರೀತಿ ಪಜಿತಿ ಫಸ್ಟ್ ಸಾಂಗ್ ಕೊಟ್ಟೆ ಸಂತು ಸರ್ಗೆ, ಅಣ್ಣಂಗೆ. ಇಬ್ರು ಇಷ್ಟಪಟ್ರು. ಅದಾದ್ಮೇಲಿಂದ ಮಿಕ್ಕಿದ್ದ ಸಾಂಗ್ಸು ಮಾಡಿ. ಓಕೆ. ಹೆಂಗೋ ನಮ್ ಪ್ರೊಡ್ಯೂಸರ್ಗೆಲ್ಲ ಈಸಿ ಆಗಿರುತ್ತೆ ಡೆಫಿನೆಟ್ಲಿ. ಒಂದ್ ಕಡೆ ನೀವೇ ಹಾಡ್ ಬರೀತೀರಾ, ಹಾಡ್ ಹಾಡ್ತೀರಾ, ಆಕ್ಟಿಂಗ್ ಮಾಡ್ತೀರಾ, ಆಲ್ ರೌಂಡರ್. ಬಂಡಲ್ ಆಫ್ ಟ್ಯಾಲೆಂಟ್ ಸೇರ್ಕೊಂಡಿದೆ ಅಂತಾನೆ ಹೇಳ್ಬಹುದು. ಬಟ್ ಅದೇ ಅದು ಹೆಂಗೆ ಅಂತ ಅಂದ್ರೆ ಇಷ್ಟ ಆಗುತ್ತೆ ಇಲ್ವೋ ಅದು ಜನ ಇವಾಗ ಹೇಳಿ. ಡೆಫಿನೆಟ್ಲಿ ಇಷ್ಟ ಆಗುತ್ತೆ, ಬಿಕಾಸ್ ನಾನು ಆಲ್ರೆಡಿ 2 ಸಾಂಗ್ ನೋಡಿದೀನಿ. ಮೊದಲನೇ ಸಲಿ ನಿಮ್ಗೆ ಅಂತ ಇಷ್ಟ ಆಯ್ತಾ? ನಂಗೆ ಇಷ್ಟ ಆಯ್ತು. ಮೊದಲನೇ ಸಲಿ ಅಂತ ಅನ್ಸೋದಿಲ್ಲ ನಂಗೆ, ಅದಕ್ಕೆ ನಾನು ಶಾಕ್ ಆದೆ, ಯಾರೋ ಬೇರೆಯವ್ರು ಬರ್ದಿರಬಹುದು ಅಂತ. ಚೆನ್ನಾಗಿದೆ ಸರ್. ಇನ್ನು ನೀವು ಹೇಳೋದಾದ್ರೆ ತುಂಬಾ ಇಷ್ಟಪಟ್ಟು ಮಾಡಿದ ಸೀನು, ತುಂಬಾ ಕಷ್ಟಪಟ್ಟು ಮಾಡಿರೋ ಸೀನ್ ಅಂತ ಯಾವ್ದಾದ್ರು ಇದೆಯಾ? ನನಗೆ ತುಂಬಾ ಕಷ್ಟ ಆಯ್ತು, ತುಂಬಾ ಟೇಕ್ಸ್ ತಗೊಂಡೆ ಈ ಸೀನ್ ಮಾಡೋದಕ್ಕೆ ಅಂತ. ಒಂದ್ ಸೀನ್ ಇತ್ತು ಮ್ಯಾಮ್, ಇದು But- ವಾಚ್ ಟವರ್ ಮೇಲೆ ವಾಚ್ ಟವರ್ ಮೇಲೆ ವಾಚ್ ಟವರ್ ಅಲ್ಲ, ಅದು ಏನದು ಎಲೆಕ್ಟ್ರಿಕ್ ಟವರ್ ಮೇಲೆ ಕ್ಲೈಂಬ್ ಮಾಡ್ಬೇಕಿತ್ತು ಆ ಸೀನ್ಗೋಸ್ಕರ. ಅಂಡ್ ಐ ಹ್ಯಾವ್ ಅ ಫೋಬಿಯಾ ಆಫ್ ಹೈಟ್ಸ್. ಸೊ ಅವ್ರು ಹುಕ್ ಮಾಡಿದ್ರು ಆ ಟವರ್ಗೆ, ಅಂಡ್ ನಾನು ಸಾರಿ ಕ್ಲೈಂಬ್ ಮಾಡ್ಬೇಕಿತ್ತು ವಿತ್ ಹೀಲ್ಸ್. ಓ, ಮತ್ತೆ ದೊಡ್ಡ ಸಾಹಸನೇ ಮಾಡಿದೀರಾ ಹಾಗಾದ್ರೆ. ಬಟ್ ಮಾಡಿದ್ರು. ನಾನು ಮಾಡ್ದೆ, ಹೆಂಗೋ ಮಾಡ್ದೆ, ಹೆಂಗಂತ ಗೊತ್ತಿಲ್ಲ, ಈಗ್ಲೂ ನೆನಪಾಗ್ತಿಲ್ಲ ಆಕ್ಚುಲಿ ಹೇಗೆ ಅಂತ, ಬಟ್ ಮಾಡ್ದೆ. ಆಕ್ಚುಲಿ ನೀವು ನಾಗರಬಾವಿ ರಿಂಗ್ ರೋಡಿಗೆ ಹೋದ್ರೆ ಆ ಪೋಲ್ ಇವತ್ತು ಕಾಣ್ತಿದೆ, ತುಂಬಾ ಹೈಟ್ ಇದೆ, ಸಖತ್ ಹೈಟ್ ಇದೆ. ಅಂಡ್ ಟವರ್. ಅದ್ರ ಮೇಲೆ ಒಂದ್ 3-4 ಜನ ಇದ್ವಿ. ಅಂಡ್ ಒಂದ್ ಕ್ಯಾಮ್ರಾ ಇತ್ತು, ಹೆವಿ ಆಗಿರೋ ಕ್ಯಾಮ್ರಾ ಇತ್ತು. ಅಂಡ್ ಗಾಳಿಯಿಂದ ಸ್ವಲ್ಪ ತೇಲಾಡ್ತಾ ಇದೆ. ಓ ಮೈ ಗಾಡ್, ನನಗೆ ಕೇಳ್ತಿದ್ರೆ ಇಮ್ಯಾಜಿನ್ ಮಾಡ್ತಿದ್ರೆ ಭಯ ಆಗ್ತಿದೆ. ಅದ್ರಲ್ಲಿ ನೀವು ಹೋಗಿ ಆಕ್ಟ್ ಬೇರೆ ಮಾಡ್ಬೇಕಿತ್ತಲ್ವಾ? ಅದು ಸ್ಯಾರಿ. ಅಂಡ್ ಒಬ್ರು ಸಾಹಸ ಸೀನ್ ಹೇಳಲ್ಲ, ಬಟ್ ವೆರಿ ಟ್ಯಾಲೆಂಟೆಡ್. ತುಂಬಾ ಖುಷಿಯಾಗಿ ಮಾಡಿದಂತಹ ಸೀನ್ ಯಾವುದು? ಮೋಸ್ಟ್ ಆಫ್ ದ ಸೀನ್ಸ್ ಮ್ಯಾಮ್, ನನ್ ಜೊತೆ ಮಾಡಿರೋ ಅಷ್ಟು scenes. ಅವ್ರ ಜೊತೆ ಮಾಡಿದ್ದೆಲ್ಲ ನಿಮ್ ಇಷ್ಟ ಅಂತ ಅವ್ರು ಹೇಳ್ತಿದ್ದಾರೆ. ಟಾರ್ಚರ್ ಕೊಡೋ ಸೀನ್ಸ್ ಅದೆಲ್ಲ ಇಷ್ಟಪಟ್ಟು ನೀವ್ ಹೇಳೋದಾದ್ರೆ ಯಾವ್ದು ನಂಗೆ ನಿಮ್ ಕಷ್ಟ ಆಗಿದ್ ಸೀನ್? ಬಿಕಾಸ್ ಮೊದಲನೇ ಸಿನಿಮಾ ಬೇರೆ, ತುಂಬಾ ಇಷ್ಟಪಟ್ಟು ಮಾಡಿದ ಸೀನ್ ಅಂತ ಆಗೋದು. ಸ್ಟಾರ್ಟಿಂಗ್ 2-3 ಡೇಸ್ ತುಂಬಾನೇ ಕಷ್ಟ ಆಯ್ತು. ಬಿಕಾಸ್ ಎಲ್ಲ ಆರ್ಟಿಸ್ಟ್ ಅಂದ್ರೆ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಇದ್ರಲ್ಲ, ಸೊ ಮೂವಿ ಎಲ್ಲ ಮಾಡ್ಕೊಂಡು ಬಂದೆ. ಅವ್ರಿಂದ ಅವ್ರೇನಾದ್ರು ಕೊಟ್ಟಿದಾರ ನಿಮ್ಗೆ? ನಾನ್ ಕೇಳ್ತಿದ್ದೆ ನಾನ್ ಕೇಳ್ತಿದ್ದೆ ಇವ್ರಿಬ್ರಲ್ಲಿ ಸರಿ ಇದ್ಯಾ ಟೀಚರ್ ಅನ್ನೋ ತರ ಸೆಟ್ ಅಲ್ಲಿ, ಅಂದ್ರೆ ಇವ್ರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಇವ್ರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಯಾರು ಅವ್ರು ನೋಡಿ ಹೇಗ್ ನೋಡ್ತಿದಾರೆ ಅವರು. ಅವರು ಅವ್ರ ಕಣ್ಣಲ್ಲೇ ಮಾತಾಡ್ತಾರಲ್ಲ, ಸೊ ಕಣ್ಣಲ್ಲೇ ಅವರು ಮೆಸೇಜ್ ಪಾಸ್ ಮಾಡ್ತಿದ್ದಾರೆ, ನಾನು ಅಂತ ಹೇಳು ಅಂತ. ಏನ್ ಆನ್ಸರ್ ಕೊಡ್ಬೋದು? ಓಕೆ ಓಕೆ. ಡೈರೆಕ್ಟರ್ಸ್ ಓ, ಇಬ್ರು ಅಲ್ವಾ? ಕೋ ಆರ್ಟಿಸ್ಟ್ ಹೇಳ್ಕೊಡೋದು ಇರುತ್ತಲ್ವಾ? ಬಟ್ ಅವ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಇಬ್ರು. ಅಂಡ್ ರಕ್ಷಿತ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಪ್ರತಿಯೊಂದು ಸೀನ್ ಆದ್ಮೇಲೂ ಫುಲ್ ನರ್ವಸ್ ಇಂದ ಹೋಗಿ ಕೇಳ್ತಿದ್ದೆ ನಾನು, ಹೇಗ್ ಬಂತು, ಚೆನ್ನಾಗಿದೆಯಾ ಇಲ್ವಾ, ಏನಾದ್ರೂ ಚೇಂಜಸ್ ಮಾಡ್ಬೇಕಾ, ಪರವಾಗಿಲ್ಲ, ಹಂಗೆ ಹಿಂಗೆ. ಸರ್, ನೀವು ಕಿರುತೆರೆಯಿಂದ ಈಗ ಬೆಳ್ಳಿತೆರೆಗೆ ಬರ್ತಾ ಇದ್ದೀರಾ. ಸೊ ಎಷ್ಟ್ರ ಮಟ್ಟಿಗೆ ನಿಮ್ಗೆ ಅದು ಯೂಸ್ಫುಲ್ ಆಯ್ತು? ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದು, ಇದ್ರಲ್ಲಿ ಏನಾದ್ರು ಅಡಾಪ್ಟ್ ಮಾಡ್ಕೊಂಡ್ರೆ ಆಕ್ಟ್ ಮಾಡೋ ಟೈಮಲ್ಲಿ, ಆಮೇಲೆ ಸೀರಿಯಲ್ ಗಿಂತ ಕಂಪೇರ್ ಮಾಡ್ಕೊಂಡ್ರೆ ಸಿನಿಮಾ ಎಷ್ಟು ಡಿಫ್ರೆನ್ಸ್ ಇರುತ್ತೆ, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಅಲ್ಲ, ಸುಮಾರು ಡಿಫ್ರೆನ್ಸ್ ಇರುತ್ತೆ. ಏನಕ್ಕೆ ಅಂತಂದ್ರೆ ಅಲ್ಲಿ ಅದು ಟೆಸ್ಟ್ ಮ್ಯಾಚು, ಇದು ಒನ್ ಡೇ ಮ್ಯಾಚು. ಓಕೆ. ಸೊ ಅಲ್ಲಿ ಮೆಲೋ ಡ್ರಾಮಾ ಟೈಪು, ಇಲ್ಲಿ ನ್ಯಾಚುರಲ್ ಆಗಿ. ಬಟ್ ನನಗೆ ಪ್ಲಸ್ ಪಾಯಿಂಟ್ ಅಲ್ಲಿಂದ ಏನ್ ಸಿಕ್ಕಿದ್ಲು ಅಂದ್ರೆ, ಒಂದ್ ದಿನಕ್ಕೆ 12 ರಿಂದ 15 ಸೀನ್ಸು ಬ್ಯಾಕ್ ಟು ಬ್ಯಾಕ್ ಹೊಡಿತಾ ಇದ್ವಿ. ಸೊ ಪ್ರಿಪ್ರೇಷನ್ಗೆ ಗ್ಯಾಪೇ ಸಿಗ್ತಾ ಇರಲಿಲ್ಲ.
ಆ ಸ್ಪೀಡು ತಲೆಲಿತ್ತು. ಇಲ್ಲಿ ನಿಮಗೆ ಟೈಮ್ ಅಂದರೆ ಟೈಮು ಆರಾಮಾಗಿರುತ್ತೆ. ಸೊ ಅದು ಅಂದರೆ ನನಗೆ ಚೆನ್ನಾಗಾಯ್ತು. ಅಂದ್ರೆ ನೀವು ಇವಾಗ ಡೆಫಿನೆಟ್ಲಿ ಸೀರಿಯಲ್ ಅಲ್ಲಿ ಮಾಡಿರೋದು ಆಕ್ಟಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದು ಬಂದ್ರೆ ಎಷ್ಟು ಯೂಸ್ಫುಲ್ ಆಗಿತ್ತು? ಈ ಹಿಂದೆ ನೀವು ಆಕ್ಟಿಂಗ್ ಕ್ಲಾಸಸ್ಗೂ ಹೋಗಿದ್ರಾ? ಇಲ್ಲ, ಬಟ್ ಒಂದು ಬೇಸ್ ಅಂತ ಇರುತ್ತಲ್ಲ, ಇವಾಗ ಸಿನಿಮಾಗೆ ಬರ್ಬೇಕು ಅಂದ್ರೆ ಒಂಚೂರು ಆಕ್ಟಿಂಗ್ ಕಲ್ತಿರ್ಬೇಕು ಅಂತೆಲ್ಲ ಹೇಳಿ, ಸೊ ನಿಮಗೆ ಒಂದು ಯೂಸ್ ಅಂತೂ ಆಗಿರುತ್ತೆ. ಆ ತರ ತಗೊಳ್ಳೋದಾದ್ರೆ 100% ಆಗಿದೆ ಮೇಡಮ್. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಇವಾಗ ನಾವು ನಾಟಕಗಳೆಲ್ಲ ಮಾಡಬೇಕಾದ್ರೆ ನನಗೆ ಅಳೋ ಪಾತ್ರ ಯಾವುದು ಸಿಕ್ಕಿರಲಿಲ್ಲ ನಾಟಕದಲ್ಲಿ. ಎಲ್ಲ ಬರೀ ಬೇರೆ ಥರ ಪಾತ್ರಗಳು. ಬಟ್ ಸೀರಿಯಲಲ್ಲಿ ಸುಮಾರು ಸಲ ಹತ್ತಿದ್ದೀನಿ. ಆ ಅಳೋದರಲ್ಲಿ ಪ್ರೋ ಆಗಿದ್ದೆ ಸೀರಿಯಲಲ್ಲಿ. ಸೊ ಅದು ಇಲ್ಲಿ ನಮ್ಮ ಮೂವಿಗೆ ತುಂಬಾ. ಹಾಗಾದ್ರೆ ಅಳೋ ಸೀನ್ ಎಮೋಷನಲ್ಲೂ ಮಾಡ್ತೀರಾ ಈ ಸಿನಿಮಾದಲ್ಲಿ ಅಂತ? ಇವರಿಬ್ರು ಆ ಲೆವೆಲ್ ಟಾರ್ಚರ್ ಕೊಡ್ತಾರೆ. ಯಾಕೋ ಒಂಥರ ಹುಡುಗಿ ನೀವೇ ಟಾರ್ಚರ್ ಅನ್ಭವಿಸಿರೋ ತರ ಕಾಣಿಸ್ತಾ ಇದೆ ನಮಗೆ. ಅಂದ್ರೆ ಯೂಶಲಿ ಸಿನಿಮಾ ಅಂದ್ರೆ ಹುಡುಗಿರ್ ಪಾಪ ಹಳದ್ ಸೀನು ಮತ್ತೆ ಬೇಜಾರ್. ಅಲ್ಲ, ಇವ್ರಿಗೂ ಅಳ್ಸಿದೀನಿ, ಇವ್ರಿಗೂ ನಾನು ಅಳ್ಸಿದೀನಿ, ಇವ್ರು ನನ್ನ ಅಳ್ಸಿದ್ದಾರೆ. ಜಾಸ್ತಿನೇ ಅಳಿಸಿದಾರೆ. ಯಾರನ್ನ? ಇನ್ನು ಮ್ಯಾಮ್ ಶೂಟಿಂಗ್ ಎಲ್ಲ ಯಾವ್ಯಾವ ಸ್ಪಾಟ್ ಅಲ್ಲಿ ಆಯ್ತು? ಎಷ್ಟು ದಿನ ಆಯ್ತು? ಸೊ ಮೆಜಾರಿಟಿ ಆಫ್ ದ ಶೂಟ್ ಬ್ಯಾಂಗ್ಳೂರಲ್ಲೇ ಆಯಿತು. ಆ್ಯಂಡ್ MG ರೋಡಲ್ಲಿ ಆಫೀಸ್ ಸೀಕ್ವೆನ್ಸಸ್ ಆಯಿತು. ಮತ್ತು ನಮ್ಮ ಸೀಕ್ವೆನ್ಸಸ್ ಫುಲ್ ಔಟರ್ ಬೌಂಡ್ಸ್ ಇತ್ತು. ಆ್ಯಂಡ್ ಒನ್ ಪೋರ್ಷನ್ ಕಾರವಾರಲ್ಲಿ. ಮ್ಯಾಮ್ ನೀವು ಹೇಳೋದಾದ್ರೆ ನಿಮಗೆ ಸಾಂಗ್ ಅಲ್ಲೆಲ್ಲ ಯಾವ ತರ ಇತ್ತು ಎಕ್ಸ್ಪೀರಿಯನ್ಸ್ ಆಕ್ಟ್ ಮಾಡಿದ್ವಿ? ಯಾಕಂದ್ರೆ ಆಕ್ಟಿಂಗ್ ಬೇರೆ, ಸಾಂಗ್ ಅಲ್ಲೆಲ್ಲ ಡ್ಯಾನ್ಸ್ ಅದೆಲ್ಲ ಯಾವ ತರ ಪ್ರಿಪರೇಷನ್ಸ್ ಮಾಡ್ತಿದ್ರಿ? ಡಾನ್ಸ್ ಎಲ್ಲ ಅಷ್ಟಿರ್ಲಿಲ್ಲ, ಜಸ್ಟ್ ಒಂದ್ ಸಾಂಗ್ ಅಲ್ಲಿ ಇತ್ತು. ಅದ್ರಲ್ಲೂ ಓಲ್ಡ್ ಮಂಕ್ ಸಾಂಗ್ ಕೇಳಿದ್ರ? ಹಳೆ ಸನ್ಯಾಸಿ ಸಾಂಗ್. ಅದ್ರಲ್ಲೂ ಜಸ್ಟ್ 2-3 ಸ್ಟೆಪ್ಸ್ ಅಷ್ಟೇ, ಜಾಸ್ತಿ ಡಾನ್ಸ್ ಅಂತ ಏನಿಲ್ಲ. ಮಾಂಟೇಜಸ್ ಜಾಸ್ತಿ ಇತ್ತು ಎಲ್ಲ. ಸೊ ಸೇಮ್. ಸರ್ ನೀವು ಹೇಳೋದಾದ್ರೆ ಶಶಿಕುಮಾರ್ ಸರ್ ಜೊತೆ ನಿಮ್ದು ಸೀಕ್ವೆನ್ಸ್ ಇದಾವ ಜಾಸ್ತಿ ಸಿನಿಮಾದಲ್ಲಿ? ಅವ್ರ ಬಗ್ಗೆ, ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಹೇಗಿತ್ತು ಸರ್? ವರ್ಕ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಕಲ್ತಿದ್ದು ಏನಾದ್ರು ಇದೆಯಾ? ಬಿಕಾಸ್ ಅವರು ಸೀನಿಯರ್ ಆಕ್ಟರ್ ಅಲ್ವಾ? ನನಗೆ ಆ್ಯಕ್ಚುಲಿ ಫಸ್ಟ್ ಒಂದು ದೊಡ್ಡ ಕೋಇನ್ಸಿಡೆನ್ಸ್ ಥರ ಆಯಿತು. ಇನ್ನೊಂದು ಅಂದರೆ ಹಂಸಲೇಖ ಅವ್ರ ಕಾಲೇಜಲ್ಲಿ ಆಡಿಷನ್ಸ್ ಹೋದಾಗ ಆಡಿಷನ್ಸ್ ಎಲ್ಲ ಕೊಟ್ಟಿದ್ದೆ. ಲಾಸ್ಟಿಗೆ ಹಂಸಲೇಖ ಸರ್ ಈ ಡೈಲಾಗ್ ಹೇಳಿ, ಸ್ವಲ್ಪ ಶಶಿಕುಮಾರ್ ತರ ಕಾಣಿಸ್ತೆ ಕಣೋ ಅಂತ. ಕಟ್ ಮಾಡಿದ್ರೆ ನನ್ನ ಮೊದಲನೇ ಸಿನಿಮಾದಲ್ಲಿ ನಮ್ಮ ತಂದೆ. ವಾವ್, ಈ ತರ ಚೆನ್ನಾಗಿದೆ, ಒಂಥರ ಸಿನಿಮಾ ತರ ಹೇಳ್ದಂಗೆ ಅನ್ಸಿದೆ ನಂಗೆ. ಸೊ ಅದೊಂದು ನನಗೆ ಅದು ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್. ನಮ್ಮ ತಂದೆ ರೋಲ್ ಯಾರು ಮಾಡಬೇಕು ಅನ್ನೋದು ಇನ್ನೂ ಡಿಸೈಡ್ ಆಗಿರ್ಲಿಲ್ಲ. ಸಡನ್ ಆಗಿ ಸಂತೋಷ್ ಸರ್ ಬಂದು ಫಿಕ್ಸ್ ಆಯ್ತು ಮಗ ಶಶಿಕುಮಾರ್ ಸರ್ ಅಂದಾಗ ಏನು ಈ ತರ ಸಿಂಕ್ ಆಗ್ತಿದೆ ಅಂತ ಅದೊಂದು ಇದಾಯ್ತು. ಅದಾದ್ಮೇಲೆ ಸರ್ ಜೊತೆ ಸಿಕ್ಕಾಬಿಟ್ಟೆ ಖುಷಿ ಆಯ್ತು ಕೆಲಸ ಮಾಡಿ. ಆಮೇಲೆ ಒಂದಷ್ಟು ಹೊಸ ವಿಷಯಗಳನ್ನ ತಿಳ್ಕೊಂಡೆ. ಅವ್ರು ಹೆಂಗಿರ್ತಾರೆ ಅಂತಂದ್ರೆ ಸುಮ್ಮನೆ ನಾರ್ಮಲ್ ಆಗಿ ಬಂದು ಹಿಂಗೆ ರೆಡಿ ಅಂತ ನಿಂತ್ಕೊಂಡ್ಬಿಡ್ತಾರೆ. ಏನು ಪ್ರಿಪ್ರೇಷನ್ ಇಲ್ವಲ್ಲ ಅಂತ ನಾವು ಅನ್ಕೊಂತಾ ಇರಬೇಕು. ಬಟ್ ಅವ್ರು ಒಂದೇ ಶಾರ್ಟಲ್ಲಿ ಅವ್ರು ಹೆಂಗೆ ಕೊಡ್ತಾರೆ ಅಂದರೆ ಅಷ್ಟು ಎಮೋಷನ್ಸ್ ಕನ್ವೆ ಆಗ್ತಿರೋದು ಆ ಥರ ಕೊಡ್ತಾರೆ. ಸೊ ಅಲ್ಲಿ ಅನ್ಸುತ್ತೆ ಎಕ್ಸ್ಪೀರಿಯನ್ಸ್. ಈಗ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ನಿಮ್ಗೂ ಒಂದು ಡ್ರೀಮ್ ಇರುತ್ತೆ, ಇಂಥವ್ರ ಜೊತೆ ಮಾಡ್ಬೇಕು ಅಂತ. ನೀವು ಮುಂಬರುವ ದಿನಗಳಲ್ಲಿ ನಾನು ಇಂಥವ್ರ ಜೊತೆ ಮಾಡ್ಬೇಕು ಅಂತ ನಿಮ್ಗೆ ಏನಾದ್ರು ಆಸೆ ಇದೆಯಾ? ಯಾವ ಹೀರೋ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಬೇಕು? ಶುರು ಮಾಡಿದ್ರೆ ಹಂಗಂದ್ರೆ ಶುದ್ಧ ಲಿಸ್ಟ್ ಒಬ್ರು ಅಂತಿಲ್ಲ, ಆಬ್ವಿಯಸ್ಲಿ ಒಬ್ರು ಅಂತ ಇದೆ. ಎಲ್ಲರ ಜೊತೆನೂ ಆಕ್ಟ್ ಮಾಡಬೇಕು. ಎಸ್ಪೆಷಲಿ ತುಂಬಾ ಆಸೆ ಇದೆ. ಅದು ಬಿಟ್ರೆ everyone I'm literally but ಗೊತ್ತಿಲ್ಲ. ನಿಮ್ ಕೋ ಆರ್ಟಿಸ್ಟ್ ಬಗ್ಗೆ ಹೇಳೋದಾದ್ರೆ ರಕ್ಷಿತ್ ಸರ್ ಬಗ್ಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಹೇಳಿ? ಇಷ್ಟು ನನ್ ಗುಡ್ ಕ್ವಾಲಿಟೀಸ್, ಈ ಕ್ವಾಲಿಟಿ ನಂಗೆ ಇಷ್ಟನೇ ಆಗಿಲ್ಲ ಅಂತ ಹೇಳೋದಾದ್ರೆ? ಒಳ್ಳೆ ಪ್ರಶ್ನೆ. ನಂಗೆ ಇದು ಅಂದ್ರೆ ಇದ್ರಲ್ಲಿ ಇವ್ರು ಒಳ್ಳೆ ಅಂದ್ರೆ ಇರುತ್ತಲ್ಲ ಒಂದೇನಾದ್ರು ಇರಿಟೇಟ್ ಆಗುವಂತ ಕ್ಯಾರೆಕ್ಟರ್ ಅಂತ ಒಬ್ಬ ಮನುಷ್ಯ ಅಂದ್ರೆ ಅದು ಇರುತ್ತೆ, ಇದು ಇರುತ್ತೆ. ಸೊ ನಂಗೆ ಇದು ಇಷ್ಟ ಇಲ್ಲ ರಕ್ಷಿತ್. ಆತರ ಏನೂ ಇಲ್ಲ. ಇಷ್ಟ ಆಮೇಲೆ ಅಂದ್ರೆ ಇರಿಟೇಷನ್ ಆಗೋ ತರದ್ ಏನೂ ಇಲ್ಲ ಅಂತ. ಇರಿಟೇಷನ್ ಆಗೋ ತರ ಏನಿಲ್ಲ. ತುಂಬಾ ಸ್ವೀಟ್, ತುಂಬಾ ದೇವ್ರ ತರ ಮನುಷ್ಯರು. ಹೇಳಿ ನೀವ್ ಹೇಳಿ. ಬರ್ತೀನಿ, ನೀವ್ ಹೇಳಿಲ್ಲ. ತುಂಬಾ ಹೆಲ್ಪ್ ಮಾಡಿದ್ದಾರೆ ಶೂಟಿಂಗ್ ಅಲ್ಲಿ, ತುಂಬಾ ಫನ್ ಮಾಡಿದ್ದಾರೆ. ರೇಗ್ಸೋದು, ಕಾಲ್ ಎಳಿಯೋದು ಆತರ ಎಲ್ಲ ಅದೆಲ್ಲ ತುಂಬಾ ಮಾಡಿದ್ದಾರೆ. ಅದೆಲ್ಲ ಇಬ್ರಿಗೂ ತುಂಬಾ ಮಾಡಿದ್ದಾರೆ. ನೀನು ಅಷ್ಟೇ. ಏನು ಗುಡ್ ಕ್ವಾಲಿಟೀಸ್ ಹೇಳ್ತಿಲ್ಲ ಅವರು, 1-2 ಹೇಳ್ತಿದ್ದಾರೆ ಅಷ್ಟೇ. ಗುಡ್ ಕ್ವಾಲಿಟೀಸ್ ಅಲ್ವಾ, ತುಂಬಾ ಎಂಟರ್ಟೈನ್ ಮಾಡಿದಾರೆ ನಮಗೆ.
ತುಂಬಾ ನೋಡ್ಕೊಂಡಿದ್ದಾರೆ ಚೆನ್ನಾಗಿ, ಫ್ರೆಂಡ್ಸ್ ಆಗಿ ತುಂಬಾ ಚೆನ್ನಾಗಿ ವೈಬ್ ಆಗಿದ್ದಾರೆ. ಅದೆಲ್ಲ ಗುಡ್ ಕ್ವಾಲಿಟೀಸ್. ಮ್ಯಾಮ್ ನೀವ್ ಹೇಳಿ, ಈಗ ಅವ್ರದ್ದು ಮುಗೀತು, ನೀವ್ ಹೇಳಬೇಕು ಒಂದಿಷ್ಟು ಗುಡ್ ಕ್ವಾಲಿಟೀಸ್, ಒಂದಿಷ್ಟು ಗುಡ್ ಕ್ವಾಲಿಟೀಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಯೋಚನೆ ಮಾಡೋದು. ಯೋಚನೆ ಏನ್ರೋ ಹೇಳ್ತಾ ಇದ್ದೀರಾ? ಅವ್ರು ತುಂಬಾ ಪ್ರೊಫೆಷನಲ್ ಆಗಿದ್ದಾರೆ, ತುಂಬಾ ಹೆಲ್ಪ್ ಮಾಡಿದ್ದಾರೆ ಟೆಕ್ ಮೇಲೆ, ಅಂಡ್ ನಮ್ಮಿಬ್ರಿಗೂ ತುಂಬಾ ಹೆಲ್ಪ್ ಲೈಕ್ ಸಪೋರ್ಟಿವ್ ಆಗಿದ್ದಾರೆ ಟೆಕ್ ಮೇಲೆ. ಅಂಡ್ ಮಾಡಿ ಯೋಚನೆ ಮಾಡಿ. ತುಂಬಾನೇ ಟ್ಯಾಲೆಂಟೆಡ್ ಆಗಿದ್ದಾರೆ ನಿಜವಾಗ್ಲೂ. ಸ್ಕ್ರೀನ್ Play. ಪ್ಲೇ ಅಲ್ಲಿ ಇನ್ವಾಲ್ವ್ ಆಗಿದ್ರು, ಸ್ಕ್ರಿಪ್ಟ್ ಅಲ್ಲಿ ಇನ್ವಾಲ್ವ್ ಆಗಿದ್ರು, ಸ್ಟೋರಿ, ಆಕ್ಟಿಂಗ್, ರೈಟಿಂಗ್ ಎಲ್ಲಾ ಭಾಗದಲ್ಲಿ ಅವ್ರು ತುಂಬಾ ಟ್ಯಾಲೆಂಟೆಡ್. ನೆಗೆಟಿವ್ ಕ್ವಾಲಿಟೀಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರು ಹೇಳಲೇ ಇಲ್ಲ. ತುಂಬಾ ಟಾರ್ಚರ್ ಕೊಡ್ತಾರೆ. ನೆಕ್ಸ್ಟ್ ಅದೇನ್ ಸರ್ ಟಾರ್ಚರ್ ಕೊಟ್ಟಿದ್ದೀರಾ ನೀವು? ಅವ್ರು ಟಾರ್ಚರ್ ಸ್ಮಾಲ್ ಟಾರ್ಚರ್ ಕೊಡ್ತಿರ್ತಾರೆ. ಮೇಡಮ್ ಇವ್ರ ಪ್ರಕಾರ ಟಾರ್ಚರ್ ಅಂದ್ರೆ ಅದು ಸುಮ್ಮನೆ ಏನಾದ್ರು ಫೋನ್ ಎತ್ತಿಟ್ಕೊಂಡ್ರೆ ಅದನ್ನ ಟಾರ್ಚರ್ ಅಂತ ಇದ್ದಾರೆ. ನೀವ್ ಹೇಳಿ ಈ ಇಬ್ರು ಹುಡುಗಿಯರಲ್ಲಿ ಕ್ವಾಲಿಟೀಸ್, ಗುಡ್ ಕ್ವಾಲಿಟೀಸ್, ಇವರಲ್ಲಿ ಇದು ಅಂತ. ಅದ್ಭುತ, ಅಮೃತ, ಅತ್ಯದ್ಭುತ. ಹೇಳಿ ಜೆನ್ಯೂನ್ ಆಗಿ, ಅಂದ್ರೆ ಮನ್ಸಲ್ಲಿ ಏನಿದೆ ಅದನ್ನೇ ಅದನ್ನೇ. ಮೋಸ್ಟ್ಲಿ ಅದೇ ಜೆನ್ಯೂನ್ ಆಗಿ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಜೆನ್ಯೂನ್ ಆಗಿ ಮನ್ಸಾರೆ ಹೇಳಿದ್ದು. ಅವ್ರು ಹೇಳಿದ್ ಜೆನ್ಯೂನ್ ಅಂತ. ಯಾಕಂದ್ರೆ ಕೇಳಿದ ತಕ್ಷಣ ಟಕ್ ಅಂತ ಬಂತು. ನಾನು ಅಷ್ಟೇ ದೇವ್ರಂತ ಮನುಷ್ಯರು ಅಂತ ನೀವು ಹೇಳಿದೆ. ಎಷ್ಟು ಟೈಮ್ ಅದು ಎಂತ ಪದಗಳು ಕೊಟ್ಟಿದ್ದು ನಾನು. ಅವರು ಅಮೃತ. ಗುಡ್ ಕ್ವಾಲಿಟೀಸ್ ಕೇಳಲಿಲ್ಲ ನನ್ನ ಹತ್ರ, ಬ್ಯಾಡ್ ಕ್ವಾಲಿಟೀಸ್ ಕೇಳಿದ್ರು. ಅದಕ್ಕೆ ನಾನು ಯೋಚನೆ ಮಾಡೋ ತರ. ಓಕೆ, ಇವ್ರಿಬ್ರಲ್ಲಿ ಇದು ಇಲ್ಲ, ಬ್ಯಾಡ್ ಕ್ವಾಲಿಟೀಸ್ ಅಂತ ಏನಿಲ್ಲ. ಅಂದ್ರೆ ಬ್ಯಾಡ್ ಕ್ವಾಲಿಟೀಸ್ ಇದೆ ಮೇಡಮ್, ಇದೆ 100% ಇದೆ. ನನ್ನೊಂದು ದೊಡ್ಡ ಕಂಪ್ಲೇಂಟ್ ಇದೆ. ಹೇಳಿ. ಈಗ ನೀವು ನಮ್ಮ ಸಿನಿಮಾ ಹೀರೋಯಿನ್ ಮೇಡಮ್. ಇವಾಗ ನಮ್ ಪ್ರಮೋಷನ್ಸ್ ತಾನೇ ನಾವು ಮಾಡ್ತಾ ಇರ್ತೀವಿ. ಹೌದು ಈಗ ನಾನು ನಿಮ್ಗೆ ಒಂದು ಕೊಲಾಬ್ ರಿಕ್ವೆಸ್ಟ್ ಹೌದು, ಎಕ್ಸೆಪ್ಟ್ ಮಾಡ್ತೀರಾ? ಡೆಫಿನೆಟ್ಲಿ ಮಾಡ್ತೀನಿ. ಸಿನಿಮಾ ಅಲ್ವಾ, ನಮ್ ಹೌದು, ಸಿನಿಮಾ ನಮ್ ಅಲ್ವಾ? ಸಿನಿಮಾ. ಹೌದು, ಮಾಡೋದೇ ಇಲ್ಲ ಮೇಡಮ್ ಇವರು. ದಿನಕ್ಕೆ 5 ಕೊಲಾಬ್ ಕಳಿಸ್ತಾರೆ. ಎಷ್ಟಾದ್ರೂ ಇರ್ಲಿ ನಮ್ ಸಿನಿಮಾ ನಾವೇ ಪರ್ಸನಲ್ ಫೇಮಸ್ ಆಗುತ್ತೆ. ಮಾಡಿದೀವಿ, ಸುಮ್ನೆ ಹೇಳ್ತೀರಾ. ಬೇಕು ಪ್ರೊಫೈಲ್ ಈಗ ಮಾಡ್ತಾ ನೋಡಿ. ಇದ್ದಾರೆ. ಚೆಕ್ ಮಾಡಿ ಇಬ್ರಿಗೂ ಕೈ ಕಾಲು ಇಟ್ಕೊಂಡು ಬೇಡ ಆದ್ಮೇಲೆ ಈಗ ಮಾಡ್ತಾ ಇದಾರೆ. ಕೈ 6 ಕಾಲು months. ಹಾ, ಜನ ತಪ್ಪು ತಿಳ್ಕೊಂತಾರೆ. ಪ್ರೊಫೈಲ್ ನೋಡಿ ಹೋಗ್ಲಿ, ಜನಕ್ಕೆ ಪ್ರೊಫೈಲ್ ನೋಡಿ ಜನರಿ. ಎಲ್ಲಾ ಕಡೆ ನಾನು ಜನರಿಗೆ 15 days ಸುತ್ತಾಡಿದೀವಿ ಅವ್ರ ಜೊತೆ. ಬೇರೆ ಇಲ್ಲ, ಬಟ್ ಒಂದು ಪ್ಲಸ್ ಪಾಯಿಂಟ್ ಹೇಳ್ತೀನಿ, ಇದೆಲ್ಲ ಕಾಮಿಡಿ ಮಾಡಿದ್ದು ಗೊತ್ತಾಯ್ತು. ಜೆನ್ಯೂನ್ ಆಗಿ ಹೇಳೋದಾದ್ರೆ, ಯಾವುದೇ ಆಕ್ಟ್ರೆಸ್ ಆದ್ರೂ ಸ್ಟಾರ್ಟಿಂಗ್ ಅಲ್ಲೇನೆ ಏನಾದ್ರೂ ಈ ತರ ಎಲ್ಲಾ ಜಿಲ್ಲೆಗಳಿಗೂ ಹೋಗಿ ಕವರ್ ಮಾಡಬೇಕು, ಎಲ್ಲಾ ಕಡೆ ಹೋಗಿ ಮಾತಾಡ್ಬೇಕು ಅಂತ ಅಂದ್ರೆ ಏನಾದ್ರೂ ಒಂದು ರೀಸನ್ ಹೇಳ್ಬಿಟ್ಟು ಎಸ್ಕೇಪ್ ಆಗ್ತಾರೆ. ಬಟ್ ಅಂಥದ್ರಲ್ಲಿ ಇವರು ಇವತ್ತು ಆಲ್ಮೋಸ್ಟ್ 3,500 ಕಿಲೋಮೀಟರ್ ಇಬ್ರು ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದಾರೆ ವಿತೌಟ್ ಎನಿ ಕಂಪ್ಲೇಂಟ್ಸ್. ಆರಾಮಾಗಿ ಟ್ರಾವೆಲ್ ಮಾಡಿ ಅವ್ರು ಹೆಣ್ಮಕ್ಳು ಪ್ರಾಬ್ಲಮ್ಸ್ ಒಂದಷ್ಟೆಲ್ಲ ಇರುತ್ತಲ್ಲ, ಅದೆಲ್ಲ ನಡುವೆನೂ ಅವರು ಯಾವತ್ತೂ ಏನೂ ಕಂಪ್ಲೇಂಟ್ ಮಾಡ್ದಲೆ ಅಷ್ಟೂ ಕಡೆನೂ ಬಂದು ಸೂಪರ್ ಆಗಿ ಪ್ರಮೋಟ್ ಮಾಡಿದ್ದಾರೆ. ಆ ವಿಷಯದ ಮೇಲೆ ನನಗೆ ಇದ್ರ ಮೇಲೆ ಹ್ಯೂಜ್ ರೆಸ್ಪೆಕ್ಟ್ ಇದೆ. ಥ್ಯಾಂಕ್ ಯು ಸರ್. ಇನ್ನು ಪ್ರಮೋಷನ್ಸ್ ಏನೋ ಹೊಸದಾಗಿ ಹೇಳ್ತಿದ್ದೀರಾ, ಯಾವ ತರ ಮಾಡಿದ್ರಿ ಸರ್ ಪ್ರಮೋಷನ್ಸ್ ನೀವು? ಅಂದ್ರೆ ಇವಾಗ ನೋಡಿ ಮೇಡಮ್, ಇವಾಗ ಹೆಂಗಾಗ್ಬಿಟ್ಟಿದೆ ಕಾಲ ಅಂತ ಅಂದ್ರೆ ವಾಟ್ಸಪ್ ಅಲ್ಲಿ ಒಂದು ಇನ್ವಿಟೇಷನ್ ಆಗ್ತಿತ್ತು, ಮದುವೆಗೆ ಬಂದ್ಬಿಡಿ, ಗ್ರೂಪ್ ಪ್ರವೇಶಕ್ಕೆ ಬಂದ್ಬಿಡಿ, ಲೊಕೇಶನ್ ಅಲ್ಲೇ ಸ್ಕ್ಯಾನರ್ ಆಗ್ತಿರ್ತಾರೆ, ಇದು ಬಂದ್ಬಿಟ್ಟಿದೆ. ಬಟ್ ಮುಂಚೆ ಹೆಂಗಿತ್ತು ಹೇಳಿ, ಆರಾಮಾಗಿ ಮನೆಗೆ ಹೋಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಕಷ್ಟ ಸುಖ ವಿಚಾರಿಸ್ಕೊಂಡು ಲಾಸ್ಟಿಗೆ ನಮ್ಮ ಮನೇಲಿ ಒಂದು ಗ್ರೂಪ್ ಪ್ರವೇಶ ಆಗ್ತಿದೆ ದಯವಿಟ್ಟು ನೀವು ಬನ್ನಿ ಅಂದ್ರೆ ಒಂದು ಬಾಂಡಿಂಗ್ ಇರೋದು. ಬಂದು ಡೈರೆಕ್ಟಾಗಿ ಕರೀತಾ ಇದ್ದಾರೆ ಅಂತ ಅದು ಇವತ್ತಿಗೆ ಕಂಪ್ಲೀಟ್ ಆಗಿ ವ್ಯಾನಿಷ್ ಆಗಿತ್ತು. ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ, ನಿಮ್ಮ ಕ್ಯಾಂಪಸ್ ನಮ್ಮ ತಂಡ ಅಂತ ಹೊಸ ಕ್ಯಾಂಪೇನ್ ಮಾಡಿಕೊಂಡು 31 ಜಿಲ್ಲೆಗೂ ಹೋಗ್ಬೇಕು ಅಂತ ನಿರ್ಧಾರ ಮಾಡಿ ಆಲ್ಮೋಸ್ಟ್ ಇವತ್ತಿಗೆ 18ರಿಂದ 20 ಜಿಲ್ಲೆ ಕವರ್ ಮಾಡಿದ್ವಿ. ಎಲ್ಲ ಕಡೆನೂ ಹೋಗಿ ಪ್ರತಿಯೊಬ್ಬರ ಜೊತೆನೂ ಕನೆಕ್ಟ್ ಆಗಿ, ಅಂದ್ರೆ ನಮ್ಮ ಸಿನಿಮಾನ ನೀವು ನೋಡ್ಬೇಕು ಅಂತ ಅವ್ರಿಗೆ ಡೈರೆಕ್ಟ್ ಆಗಿ ಇನ್ವೈಟ್ ಮಾಡಿ ಬರ್ತಾ ಇರೋದು. ಸೊ ಅದರಿಂದ ಎಲ್ಲ ಆಡಿಯನ್ಸು ಎಮೋಷನಲಿ ಕನೆಕ್ಟ್ ಆಗ್ತಿದ್ದಾರೆ, ಈಗ ಯೂತ್ಸ್ಗಳೆಲ್ಲ ನಮ್ಮ ಜೊತೆ. ಅದು ನನಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಅದರಿಂದ ಒಂದು ಪ್ಲಸ್ಸು. ಅದಾದ್ಮೇಲೆ ನಮ್ಮ ಟ್ರೈಲರು ಅಷ್ಟೇ ಇಡೀ ಕರ್ನಾಟಕ ರಿಲೀಸ್ ಮಾಡಿರೋದು. ಅದೂ ಅಷ್ಟೇ ಎಲ್ಲ ಕಂಪ್ಲೀಟ್ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಹೋದ್ವಿ ಅಲ್ಲೆಲ್ಲ ಹತ್ರನೂ ರಿಲೀಸ್ ಮಾಡಿಸಿ ಇವತ್ತಿಗೆ ಇಡೀ ಕರ್ನಾಟಕ ಕಂಗ್ರ್ಯಾಚುಲೇಷನ್ ಬ್ರದರ್ ಸಿನಿಮಾದ ಟ್ರೈಲರ್ನ ರಿಲೀಸ್ ಮಾಡಿದ್ವಿ. ಓಕೆ, ಗ್ರೇಟ್ ಸರ್. ಅಂದ್ರೆ ಒಂದೊಂದು ಜಿಲ್ಲೆಗೂ ಹೋಗ್ಬಿಟ್ಟು ನೀವು ಪ್ರಮೋಟ್ ಮಾಡಿದೀರಾ ಅಂದ್ರೆ, ನೀವು ಹೇಳೋದಾದ್ರೆ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇವರೊಂದು ಕಾನ್ಸೆಪ್ಟ್ ಹೇಳ್ದಾಗಿದ್ದು
ಇವರು ಎಕ್ಸೈಟೆಡ್ ಅಥವಾ ಅಯ್ಯೋ ಹೋಗ್ಬೇಕಲ್ಲಪ್ಪ ಇಷ್ಟು ಜಿಲ್ಲೆಗೆ ಹೋಗ್ಬೇಕಾ ಆ ತರ ಒಂಥರ ಹೇಗಿತ್ತು? ನಾನು ತುಂಬಾನೇ ಎಕ್ಸೈಟೆಡ್ ಆಗಿದ್ದೆ, ಯಾಕಂದ್ರೆ ಪ್ರತಿ ವರ್ಷ ಜಾನ್ವರಿ 1ಗೆ ನಾನು ಒಂದು ಲಿಸ್ಟ್ ಬರೀತೀನಿ, ಅಂದ್ರೆ ಒಂದು ಲಿಸ್ಟ್ ಮಾಡ್ತೀನಿ ಈ ವರ್ಷ ಏನೇನ್ ಮಾಡ್ಬೇಕು ಅಂತ. ಅಂಡ್ ಇದೇ ಇತ್ತು, ಬೀದರಿಂದ ಹಿಡಿದು ಚಾಮರಾಜನಗರ ತನಕ ಎಲ್ಲ ಲೈಕ್ ಇಡೀ ಕರ್ನಾಟಕ ಕವರ್ ಮಾಡ್ಬೇಕು ಅಂತ ಆಸೆ ಇತ್ತು. ಅಂಡ್ ಕೆಲಸ ಮೂಲಕನೇ ನಾವು ಟೂರ್ ಮಾಡ್ತೀವಿ ಅಂದ್ರೆ ಇನ್ನೂ ಖುಷಿ ಆಯ್ತು ನಂಗೆ. ಅಂಡ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಜನಗಳೆಲ್ಲ ನಿಮಗೊಂದು ಡಿಫ್ರೆನ್ಸ್ ಗೊತ್ತಾಗಿರುತ್ತಲ್ಲ, ಲೈಕ್ ಹೆಂಗಿತ್ತು ಹೌದು, ಹೇಗೆ definitely. ಅವ್ರ ಪ್ರೀತಿ ಎಲ್ಲ ಯಾವ ತರ ಇತ್ತು ಅಲ್ಲಿ ಅಂತ? ಇಲ್ಲ, ಪ್ರತಿಯೊಂದು ಜಿಲ್ಲೆನೂ ತುಂಬಾ ಡಿಫ್ರೆಂಟ್ ಆಗಿತ್ತು. ಅಂಡ್ ಬಟ್ ಒಂದ್ ಕಾಮನ್ ಆಗಿತ್ತು, ಅವ್ರು ತೋರಿಸಿರೋ ಪ್ರೀತಿ. ಅಂಡ್ ದಟ್ ವಾಸ್ ಕಾಮನ್ ಟು ಆಲ್. ಅದೇನ್ ಗೊತ್ತಾ ಮೇಡಮ್, ಭಯ ಇರುತ್ತೆ ಎಲ್ಲೋ ಒಂದ್ ಕಡೆ. ನಾವೆಲ್ಲ ಹೊಸಬ್ರು, ನಮ್ಮನ್ನ ಯಾರು ನೋಡ್ತಾರೆ, ಯಾರು ಅಲ್ಲಿ ಆಡಿಯನ್ಸ್ ಹತ್ರ ಹೋಗ್ಬಿಟ್ಟು ಹಿಂಗ್ ಅಂದ್ರೆ ಯಾರು ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಎಂತ ಅಜೀಬ್ ಫೀಲ್ ಅದು. ಹೌದು, ಯಾರು ನೋಡ್ತಾರೆ ಏನಕ್ಕೆ ಅನ್ನೋ ಒಂದು ಭಾವನೆ ಇದ್ವಿ. ಬಟ್ ಲಿಟ್ರಲಿ ಪ್ರತಿಯೊಂದು ಜಿಲ್ಲೆಲೂ ಪ್ರತಿ ಕಾಲೇಜಲ್ಲೂ ಹೆಂಗ್ ವೆಲ್ಕಮ್ ಮಾಡ್ಕೊಂಡ್ರು ಅಂದ್ರೆ, ನಾವೇನೋ ಆಲ್ರೆಡಿ 5-6 ಪಿಕ್ಚರ್ ಮಾಡಿ ದೊಡ್ಡ ದೊಡ್ಡ ಸ್ಟಾರ್ಸ್ ಅನ್ನೋ ಲೆವೆಲ್ಗೆ ಟ್ರೀಟ್ ಮಾಡಿ ಸಿಕ್ಕಾಪಟ್ಟೆ ಖುಷಿಲಿ ನಮ್ಮನ್ನ ಹಾಸ್ಪಿಟಾಲಿಟಿ ಆಗಿ ನೋಡ್ಕೊಂಡಿದ್ದಾಗಿ ಪ್ರತಿಯೊಂದು. ಮ್ಯಾಮ್ ನಿಮಗೆ ಹೇಗಿತ್ತು ಫಸ್ಟ್ ಟೈಮ್ ಈ ಒಂದು ಎಕ್ಸ್ಪೀರಿಯನ್ಸ್? ಪ್ರಮೋಷನ್ಸ್ ಆಗಿರಬಹುದು ಅಥವಾ ಫ್ಯಾನ್ಸ್ ಅನ್ನೋದೇ ಫಸ್ಟ್ ಟೈಮ್ ಅಲ್ವಾ? ಸೊ ಯಾವ ತರ ಆಯ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಮೊದಲನೇ ಮೂವಿಗೆ ಇಷ್ಟು ಜನನ ಭೇಟಿ ಆಗಿದ್ದೆ ಒಂದು ಐ ಆಮ್ ಸೋ ಲಕ್ಕಿ. ಆ್ಯಂಡ್ ಅಷ್ಟು ಜನದ ಪ್ರೀತಿ ಸಪೋರ್ಟ್ ಎಲ್ಲ ತುಂಬ ಖುಷಿ ಆಯಿತು ಅವ್ರನ್ನೆಲ್ಲರನ್ನೂ ನೋಡಿ. ಆ್ಯಂಡ್ ಐ ಹೋಪ್ ಅಷ್ಟೇ ಪ್ರೀತಿ ಸಪೋರ್ಟಿಂದ ನಮ್ಮ ಮೂವೀಸ್ನು ನೋಡ್ತಾರೆ. ಆ್ಯಂಡ್ ತುಂಬ ಖುಷಿ ಆಯಿತು. ಆ್ಯಂಡ್ ತುಂಬ ಫನ್ ಮಾಡಿದ್ವಿ ಹೋಲ್ ಟ್ರಿಪ್. ಲೈಕ್ ಅದು ಪ್ರಮೋಷನ್ಸಿಗೆ ಅಂತಲೇ ಅನಿಸ್ಲಿಲ್ಲ. ಲೈಕ್ ನಾವು ರಕ್ಷಿತ್ ಅವರು, ಇನ್ನ ಒಂದಷ್ಟು ಜನ ಇದ್ದಾರೆ, ರಕ್ಷಿತ್ ಅವರು, ಚೇತನ್ ಅವರು, ಅವ್ರ ಜೊತೆ ಎಲ್ಲ ತುಂಬಾ ಫನ್ ಮಾಡ್ಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡು ಮುಗಿಸಿದ್ವಿ. ಸರ್, ಇನ್ನು ಸಿನಿಮಾ ಟೀಮ್ ಹೇಳೋದಾದ್ರೆ ಯಾರ್ಯಾರು ಆಕ್ಟ್ ಮಾಡಿದ್ದಾರೆ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಅವ್ರ ಬಗ್ಗೆ ಒಂದು ಸಣ್ಣದಾಗಿ ಹೇಳೋದಾದ್ರೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಸರ್ ಈ ಸಿನಿಮಾದಲ್ಲಿ? ಇದರಲ್ಲಿ ನನ್ನ ಫ್ರೆಂಡ್ಸ್ ಕ್ಯಾರೆಕ್ಟರ್ಸ್ 3 ಜನ ಮಾಡ್ತಿದ್ದಾರೆ. ಚೇತನ್ ದುರ್ಗ ಅಂತ, ರಕ್ಷಿತ್ ಕಾಪು ಅಂತ, ಆಮೇಲೆ ಸುದರ್ಶನ್. 3 ಜನನು ನೀವು ಚೇತನ್ ದುರ್ಗನೆಲ್ಲ ಆಲ್ರೆಡಿ ಯೂಟ್ಯೂಬಲ್ಲೆಲ್ಲ ಒಂದಷ್ಟು ಕಡೆ ನೋಡಿರ್ತೀರ. ಅವ್ರ ಎಲಿಮೆಂಟ್ಸು ಫನ್ ಆಗಿ ಸಕಲಾಗಿರುತ್ತೆ. ಸುದರ್ಶನ್ ಅವರು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಕೆಲಸ ಮಾಡಿದ್ದಾರೆ. ರಕ್ಷಿತ್ ಕಾಪುನು ಅಷ್ಟೇ. ಈ ರಕ್ಷಿತ್ ಅಂತ ಹೆಸರಿಟ್ರೇನೆ ಮಲ್ಟಿ ಟ್ಯಾಲೆಂಟೆಡ್ ಅಂತ. ಅವರೂ ಅಷ್ಟೇ. ಬರೀ ತಪ್ಪಿದ ಇಳೆಯಲ್ಲಿ ಅವರೇ ಮೇನ್ ಎಡಿಟ್ರು. 777 ಚಾರ್ಲಿ ಅದಕ್ಕೆಲ್ಲ ಆನ್ಲೈನ್ ಎಡಿಟರ್. ಸೊ ಅವ್ರೂ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದು ಬಿಟ್ರೆ ಇವ್ರ ಅಮ್ಮ ರೋಲಲ್ಲಿ ಸ್ವಾತಿ ಮೇಡಮ್ ಇದ್ದಾರೆ. ಸುಮಾರು ಜನ ಇದ್ದಾರೆ ಮೇಡಮ್. ಇತ್ತೊಳದ್ರೆ ಸಿನಿಮಾಟೋಗ್ರಫಿ, ಆಮೇಲೆ ಗುರು ಸರ್ ನಮ್ಮ DOP, ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಈ ಮುಂಚೆ ನೀವು ಶಿವಾಜಿ ಸೂರತ್ಗಳಲ್ಲಿ ನೋಡಿದ್ರೆ. ಅದು ಬಿಟ್ರೆ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಧ್ರುವ ಅಂತ, ಅವರು ಸಕ್ಕತ್ತಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಸೂರಜ್ ಜೋಯ್ಸ್ ಅಂತ, ಇಬ್ರು ಸೇರ್ಕೊಂಡು ಒಟ್ಟಿಗೆ ಮಾಡಿರೋದು. ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಧ್ರುವ ಅವ್ರು ನೋಡ್ಕೊತಾ ಇದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಒಂದಷ್ಟು ಟ್ಯೂನ್ಸ್ಗಳು ಇವಾಗ ನೀವೇನು ನೋಡಿದ್ರೆ ಫಸ್ಟ್ ನೈಟ್ ಟ್ಯೂನ್ಸ್ ಎಲ್ಲ, ಅದ್ರದ್ದು ಟ್ಯೂನ್ ಎಲ್ಲ 100% ಇಂಟರ್ವಲ್ ಬ್ಲಾಕ್ ಅಲ್ಲಿ ಅದಾದ್ಮೇಲೆಲ್ಲ ಜನ ಗುಂದ್ಕೊಂಡ್ ಬರ್ತಾರೆ. ಆ ತರ ಒಂದಷ್ಟು ಟ್ಯೂನ್ಸ್ ಇದೆ. ನಿಮ್ಮ ಸಿನಿಮಾದಲ್ಲಿ ಯಾವ್ಯಾವ ತರ ಎಲ್ಲ ಎಮೋಷನ್ಸ್ ಕ್ಯಾರಿ ಆಗುತ್ತೆ ಅಂತ ಒಬ್ಬ ವೀಕ್ಷಕ ಹೋಗಿ ನೋಡಿದಾಗ ಹತ್ಕೊಂಡು ಸಿನಿಮಾ ನೋಡ್ತಾರ ಅಥವಾ ಫುಲ್ ಖುಷಿಯಾಗಿ ನೋಡ್ತಾರ? ಯಾವ ತರ ಇರುತ್ತೆ? ಈ ಫಿಲ್ಮ್ ಅಲ್ಲಂತೂ ಮ್ಯಾಮ್ ಎಲ್ಲಾ ಎಮೋಷನ್ಸು ಇದೆ. ಲೈಕ್ ಫ್ರೆಂಡ್ಶಿಪ್ ಇರಲಿ, ಲವ್ ಇರಲಿ, ಎಂಟರ್ಟೈನ್ಮೆಂಟ್, ಕಾಮಿಡಿ ಎಲ್ಲ ಸಿಗುತ್ತೆ. ಡ್ರಾಮಾ ಕೂಡ ಇದೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಡ್ರಾಮಾ ಇದೆ. ತುಂಬಾ ಡೈನಾಮಿಕ್ ಮೇಲೆ ಎಕ್ಸ್ಪ್ಲೋರ್ ಆಗುತ್ತೆ. ಸೊ ಎಲ್ಲ ಎಮೋಷನ್. ಓಕೆ, ಇದೊಂದು ಜೆನ್ಜಿ ಲವ್ ಸ್ಟೋರಿ ಆಧಾರಿತವಾದ ಒಂದು ಸಿನಿಮಾ ಅಲ್ವಾ? ಸೊ ನೀವು ಒಂದು ಪ್ರಾಪರ್ ಗರ್ಲ್ ಫ್ರೆಂಡ್ ಅಲ್ಲಿ ಇರಬೇಕಾದಂತಹ ಕ್ವಾಲಿಟೀಸ್ ಏನೇನು ಅಂತ ಹೇಳೋದಾದ್ರೆ, ಲಿಸ್ಟ್ ಕೊಡೋದಾದ್ರೆ ಏನ್ ಹೇಳ್ತೀರಾ? ಒಂದ್ ಒಳ್ಳೆ ಹುಡುಗಿ ಅಂತ ಅಂದ್ರೆ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ರಕ್ಷಿತ್ ಅವ್ರನ್ನ ಇಷ್ಟಪಡ್ಬೇಕು ಅಂತ ಒಂದಷ್ಟು ಹುಡುಗಿರು ಇರ್ತಾರೆ. ಈ ಸಿನಿಮಾ ನೋಡ್ಮೇಲೆ ಅನ್ಸುತ್ತಲ್ಲ ಅವ್ರಿಗೆ ಈ ಕ್ವಾಲಿಟೀಸ್ ಇರ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಸರ್? ನನ್ಗೆ ಏನಿಲ್ಲ ಮೇಡಮ್, ನನ್ಗೆ ಆಕ್ಚುಲಿ ಪ್ರೀತಿದು ಇದೆ, ಕ್ರೇವಿಂಗ್ಸ್ ಇದೆ, ಲವ್ದು. ಸೊ ನನಗೆ ತುಂಬಾ ಲವ್ ಮಾಡೋರು ಯಾರಾದ್ರೂ ಸಿಕ್ಕಿದ್ರೆ ಕೈ ಮುಗಿದ ಇನ್ನೇನು ಕ್ವಾಲಿಟೀಸ್ ಅಂತಲ್ಲ, ತುಂಬಾ ಪ್ರೀತಿ ಮಾಡೋರು ಅಷ್ಟೇ ಅಷ್ಟೇ, ಬೇರೆ ಏನು ಬೇಡ. ಏನು ಬೇಡ. ನನ್ನ ಚೆನ್ನಾಗಿ ಅಂದ್ರೆ ತಾಯಿ ಮಗುನ್ ನೋಡ್ಕೊಂತಾರಲ್ಲ ಹಂಗೆ ಪ್ರೀತಿ ಮಾಡೋರು. ಈ ಜೆನ್ಜಿ ಲವ್ ಸ್ಟೋರಿ ಬಗ್ಗೆ ನೀವೇನ್ ಹೇಳ್ತೀರಾ? ಏನೇನೋ ಬಂದಿದ್ಯಲ್ಲ ಈಗ, ಗೋಸ್ಟಿಂಗ್, ಆಮೇಲೆ ಸಿಚುವೇಶನ್ಶಿಪ್, ಆ ತರದೆಲ್ಲ ಏನ್ ಹೇಳ್ತೀರಾ ಸರ್ ಇವಾಗಿನ ಜೆನ್ಜಿ ಲವ್ ಸ್ಟೋರಿ ಬಗ್ಗೆ? ಅದ್ರ ಬಗ್ಗೆ ಅವರು ಜೆನ್ಸಿನೇ ಇರ್ತಾರೆ.
ಅಂದ್ರೆ ಆಗಿನ ಕಾಲದ ಲವ್ ನಿಮ್ಗೆ ಇಷ್ಟನಾ ಅಥವಾ ಇವಾಗ ಏನ್ ಜೆನ್ಜಿ ನಡೀತಾ ಇದೆ ಅಲ್ವಾ? ನಾನು ಓಲ್ಡ್ ಸ್ಕೂಲೇ. ಓಲ್ಡ್ ಸ್ಕೂಲೇ ಅವಾಗಿಂದ ಇಷ್ಟ ನಿಮ್ಗೆ ಇದು? ಅಂದ್ರೆ ಯಾರನ್ನಾದ್ರೂ ಒಬ್ಬರನ್ನ ಲವ್ ಮಾಡ್ಬೇಕು, ಅವ್ರನ್ನೇ ಮದುವೆ ಆಗ್ಬೇಕು, ಅವ್ರನ್ನೇ ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ. ಈಗ ನಮ್ಗೆ ಏನ್ ಭಯ ಆಗ್ತಿದೆ ಗೊತ್ತಾ, ನಿಮ್ ಸಿನಿಮಾ ನೋಡಿದ್ಮೇಲೆ ನೀವ್ ಇಬ್ರು ಹುಡುಗಿಯರ್ನ ಮದ್ವೆ ಆಗಿ ಅವ್ರ ಜೊತೆ ಒಂದ್ ಫಸ್ಟ್ ನೈಟ್ ಇನ್ ಮುಂದೆ ಹುಡುಗರು ಹಂಗೆ ಯೋಚನೆ ಮಾಡಕ್ ಶುರು ಮಾಡ್ಬಿಟ್ರೆ ಏನ್ ಮಾಡೋದು ಅಂತ. ಇಲ್ಲ, ನೀವು ಮೂವಿ ನೋಡಿದಾಗ ನಿಮ್ಗೆ ಅಂದ್ರೆ ಆ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಹೌದಾ? ಬಿಕಾಸ್ ಟ್ರೇಲರ್ ನೋಡಿದಾಗ ನಂಗೆ ಅದೇ ಅನ್ಸಿದ್ದು, ಏನ್ ಈ ತರ ಇದೆಯಲ್ಲ, ಎಲ್ಲಾ ಹುಡುಗರು ಇದನ್ನೇ ಫಾಲೋ ಮಾಡ್ಬಿಟ್ರೆ ತುಂಬಾ ಕಷ್ಟ. ನೀನು ಒಬ್ಳಿರ್ಲು ಅದೇನೋ ನಾನು ನನ್ನ ಹೆಂಡ್ತಿರು ಅನ್ನೋ ತರ ಅವಾಗ ಮಾಡಿದ್ರಲ್ಲ, ಹಂಗ್ ಮಾಡ್ಬಿಟ್ರೆ ಏನ್ ಮಾಡೋದು? ಇಲ್ಲ ನಮ್ ಮೂವಿ ನೋಡೋ ಪ್ರತಿಯೊಬ್ಬ ಹೆಣ್ಮಕ್ಳು ವಾಪಸ್ ಹೋಗ್ಬೇಕಾದ್ರೆ ಬೇರೆ ತರನೇ ಯೋಚನೆ ಮಾಡಿ. ಸೊ ಟ್ರೇಲರ್ ಅಲ್ಲಿ ಜಸ್ಟ್ ಅದಷ್ಟೇ ಮೇಲಿಂದ ನೋಡ್ಬೋದು, ಬಟ್ ಒಳಗೆ ಏನೇನೋ ಇದೆ ಅಂತ ಸುಮಾರು ವಿಷಯ ಇದೆ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮ ಮೇನ್ ಕೋರ್ ಎಲಿಮೆಂಟ್ಸ್ ಗಳನ್ನ ಅದ್ರಲ್ಲಿ ಇನ್ನೂ ಆಡೇ ಮಾಡಿಲ್ಲ. ಬರೀ ಜಲಕ್ಕಲ್ಲೇ ಆ ಲೆವೆಲ್ ಕೊಟ್ಟಿದೀವಿ. ಓಕೆ ಅಂದ್ರೆ ವೇಟ್ ಮಾಡ್ಬೇಕಾಗಾದ್ರೆ ಏನಿದೆ ಅಂತ ನೋಡೋದಕ್ಕೆ. ನೀವ್ ಹೇಳೋದಾದ್ರೆ ಒಬ್ಬ ಪ್ರಾಪರ್ ಆಗಿರೋ ಬಾಯ್ ಫ್ರೆಂಡ್ ಅಲ್ಲಿ ಇರ್ಬೇಕಾದಂತಹ ಕ್ವಾಲಿಟೀಸ್ ಏನು ನಿಮ್ಗೆ ಬರ್ಬೇಕಾದಂತಹ ಬಾಯ್ ಫ್ರೆಂಡ್? ಯಾಕಂದ್ರೆ ಇದೊಂದು ಲವ್ ಸ್ಟೋರಿ ಸಿನಿಮಾ ಅಲ್ವಾ? ಸೊ ನೀವೊಂದು ನನಗ್ ಕೇಳ್ತಾ ಇದ್ದೀನಿ. ನಿಮಗೆ ಕೇಳ್ತಿರೋದು. ಸೊ ನಂದು ಅಷ್ಟೇ ಮ್ಯಾಮ್, ಓಲ್ಡ್ ಸ್ಕೂಲ್ ಲವ್ ಏನೆ. ವಿ ಆರ್ ಆನ್ ದಿ ಸೇಮ್ ಬೋಟ್. ಒಳ್ಳೆ ಮನುಷ್ಯ ಆಗಿರ್ಬೇಕು I knew it. ಮತ್ತೆ ಒಳ್ಳೆಯವ್ರ ಆಗಿರ್ಬೇಕು ಅಂಡ್ ಒಳ್ಳೆ ವೈಬ್ ಇರ್ಬೇಕು, ನನ್ಗೂ ಅವ್ರಿಗೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಅಷ್ಟೇ, ಚೆನ್ನಾಗಿ ನೋಡ್ಕೋಬೇಕು, ಒಬ್ರು ಚೆನ್ನಾಗಿ ನೋಡ್ಕೋಬೇಕು. ಹಿಂಗೆ ನಾವು ಹೌದು, ಒಂದೇ ಮಾತಾಡ್ತಾರೆ, ಅವ್ರಿಂದ ಮಾತು ತಗೋ ಬರ್ಬೇಕಷ್ಟೇ. ತುಂಬಾ ಸೆಟ್ಟಲ್ಲೂ ಹಿಂಗೆ ಇದ್ರಾ? But real life ಅಲ್ಲಿ full opposite. ಓಕೆ, ಬಟ್ ಹಂಗ ಅನ್ಸೋದೇ ಇಲ್ಲ. 10 ಮಾತಾಡಿದ್ರೆ 1 ಮಾತಾಡ್ತಾರ ಅವ್ರು. 10 ವಾಕ್ಯದಲ್ಲಿ ಉತ್ತರಿಸಿ ಅಂದ್ರೆ ಅವ್ರು ಒಂದೇ ವಾಕ್ಯ ಅಷ್ಟೇ. ಸಂಜನಾ ಮ್ಯಾಮ್, ನೀವ್ ಹೇಳೋದಾದ್ರೆ ಒಬ್ಬ ಪ್ರಾಪರ್ ಬಾಯ್ ಫ್ರೆಂಡ್ ಹಸ್ಬೆಂಡ್ ಮೆಟೀರಿಯಲ್ ಅಲ್ಲಿ ಏನೇನ್ ಕ್ವಾಲಿಟೀಸ್ ಇರ್ಬೇಕು? ಯಾಕಂದ್ರೆ ಜೆನ್ಜಿ ಲವ್ ಸ್ಟೋರಿ ಸಿನಿಮಾ ಇದು. ಸೊ ನೀವ್ ಯಾವ ತರ? ನಾನು ಒಳ್ಳೆ ಮನುಷ್ಯ, ಬಟ್ ಒಳ್ಳೆ ಮನುಷ್ಯ ಆಗಿರ್ಬೇಕು. ಒಳ್ಳೆ ಮನುಷ್ಯ ಅವ್ರ ಪಾಯಿಂಟ್ ಅದು. ಪ್ರೀವಿಯಸ್ ಇಂಟರ್ವ್ಯೂ ಅಲ್ಲಿ ಒಳ್ಳೆ ಮನುಷ್ಯ ಏನಕ್ಕೆ ಜನರಿಗೆ ಕನ್ಫ್ಯೂಸ್ ಮಾಡಲ್ಲ ಅಂದ್ರೆ ರಕ್ಷಿತರ ಒಳ್ಳೆ ಮನುಷ್ಯ. ಈಗ ನನ್ಗೂ ಕನ್ಫ್ಯೂಸ್ ಆಗ್ತಿದೆ, ಒಳ್ಳೆ ಮನುಷ್ಯ ಅಂದ್ರೆ ಹೆಂಗ್ ಒಳ್ಳೆ ಮನುಷ್ಯ? ಕೈಂಡ್ ಆಗಿರ್ಬೇಕು, ಮನ್ಸಿನ ಸ್ವೀಟ್ ಆಗಿ ಮಾತಾಡ್ಬೇಕು ಅಂಡ್ ನಮ್ಮಿಬ್ರದ್ದು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಬೇಕು ಅಂಡ್ ಅಷ್ಟೇ ಇಂಟೆಲಿಜೆಂಟ್ ಆಗಿರ್ಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಈ ಜೆನ್ಜಿ ಹುಡುಗಿಯರೆಲ್ಲ ಆಲ್ಮೋಸ್ಟ್ ರೆಡ್ ಫ್ಲಾಗ್ಸ್ ನ ಇಷ್ಟಪಡೋದು ಒಂದು ಕಾನ್ಸೆಪ್ಟ್ ಕೇಳಿದೀವಿ ನಾವು. ನೀವೇನ್ ಹೇಳ್ತೀರಾ ರೆಡ್ ಫ್ಲಾಗ್ಸ್ ನ ಇಷ್ಟಪಡೋ ಹುಡುಗಿಯರ ಬಗ್ಗೆ? ಅದು ಹಾಗೆ ಆಗತ್ತೆ ಮ್ಯಾಮ್. ಅನ್ಫಾರ್ಚುನೇಟ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ, ಬಟ್ ಅದರಿಂದ ಕಲಿತಾ ಹೋಗ್ಬೇಕು. ಈಗ ಒಂದು ಸೆಗ್ಮೆಂಟ್ ಮಾಡೋಣ, ಲೈಕ್ ಯಾರ್ಯಾರು ಸಿನಿಮಾದಲ್ಲಿ ಯಾವ ತರ ಇದ್ರು ಅಂತ ಹೇಳೋದಕ್ಕೆ. ಸೊ ಈಗ ಸಿನಿಮಾದಲ್ಲಿ ಜಾಸ್ತಿ ಟೇಕ್ಸ್ ತಗೋತಿದ್ದಿದ್ ಯಾರು ಶೂಟಿಂಗ್ ಟೈಮ್ ಅಲ್ಲಿ? 3 ಜನದಲ್ಲಿ ಯಾರು ಅಂತ ನೀವು ಪಾಯಿಂಟ್ ಮಾಡ್ಬೇಕು. ಪಾಯಿಂಟ್ ನಾನೇ ಇದ್ರೆ ನಾನೇ ಅಂತ. ಅಂದ್ರೆ ಒಂದು ಸೀನ್ ಮಾಡೋದಕ್ಕೆ ತುಂಬಾ ಸೈಕಲ್ ಹೊಡಿತಿದ್ರು ಅನ್ನೋ ತರ. ಸೈಕಲ್ ಏನು ಇಲ್ಲ, ಜಸ್ಟ್ ಹಂಗೆ ಒಂದು ಯಾರು ಇರ್ಲಿಲ್ಲ. ಸೀನ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಸೀನ್ಸ್ ಬಟ್ ನಮ್ಮ ವಿಷಯದಲ್ಲಿ ಏನಾಗಿತ್ತು ಅಂದ್ರೆ ಮುಂಚೆನೆ ವರ್ಕ್ಶಾಪ್ ಮಾಡಿದ್ವಿ. ಸೀನ್ ಟು ಸೀನ್ ಕಂಪ್ಲೀಟ್ ವರ್ಕ್ಶಾಪ್ ಆಗಿತ್ತು. ಹೋಗಿ ಕ್ಯಾಮೆರಾ ಇಟ್ರೆ ಎಲ್ಲ. ಸೊ ನೀವ್ ಯಾರು ಅಂದ್ರೆ ನೀವಲ್ಲ, ನೀವು ಕೂಡ ಟೇಕ್ಸ್ ಜಾಸ್ತಿ ತಗೊಳ್ಳಿಲ್ಲ. ಓಕೆ, ಇವ್ರನ್ನ ಪ್ರೋ ಮ್ಯಾಕ್ಸ್ ಮಾಡಿದ್ವಿ. ಆಕ್ಚುಲಿ ಉಷಾ ಭಂಡಾರಿ ಮ್ಯಾಮ್ ಜೊತೆ ನಾವಿಬ್ರು ವರ್ಕ್ ಮಾಡಿ ಮುಗಿಸ್ರು ಅಂತ. ಸೊ ಅಲ್ಲಿ ಎಲ್ಲ ಲೈನ್ ಬರೀ ಮೂಮೆಂಟ್ ಅಲ್ಲಿ ತುಂಬಾ ಸುಳ್ಳು ಹೇಳೋದು ಯಾರು ಈ 3 ಜನದಲ್ಲಿ? ಯಾವ್ದಾದ್ರು ಒಂದು ವಿಚಾರದಲ್ಲಿ ಹೇಳಿ, ಏನ್ ಸುಳ್ಳು ಹೇಳಿದೀರಾ ನಮ್ಮ ಹತ್ರ? ಸುಳ್ಳು ಹೇಳಿದಾರೆ ಅಂದ್ಬಿಟ್ಟು ಏನ್ ಸುಳ್ಳು ಹೇಳಿದೀರಾ ಅಂತ ನಿಮ್ಗೆ ಯಾವ್ದು ಸುಳ್ಳು ಅನ್ಸಿದೆ ಇಲ್ಲಿವರೆಗೂ? 6 ಗಂಟೆಗೆ ಮುಗಿಯುತ್ತೆ, 10 ಗಂಟೆ ಆಗಿದ್ರು ಮುಗ್ದಿರಲ್ಲ. ಓ, ಅದು ಸುಳ್ಳ? ಇದನ್ನ ಆರ್ಟಿಸ್ಟ್ ಹತ್ರ ಕೇಳ್ತಾರ. ರಿಲೀಸ್ ಡೇಟ್ ನಾಳೆನೇ ಇದೆ. ಇಲ್ಲ, ಓಕೆ. ತಿಂಡಿ ಪೋತಿ ಯಾರು ಈ ಒಂದ್ 3 ಜನದಲ್ಲಿ ತಿಂತಾನೆ ಇರ್ತಾರೆ ಯಾವಾಗ್ಲೂ? ಮೇಡಮ್, ಇವ್ರದ್ದು ರವಿಚಂದ್ರನ್ ಸರ್ದು ಒಂದು ಸಿನಿಮಾ ಇದೆ ಗೊತ್ತಾ? ಬ್ಯಾಗ್ ಇಟ್ಕೊಂಡು ಎಲ್ಲ ಐಟಮ್ಸ್ ಇರುತ್ತಲ್ಲ,
ಅವ್ರ ಹತ್ರ ಬ್ಯಾಗ್ ಇದೆ ಆ ಥರ. ನಿಜವಾಗ್ಲೂ ನಂಬಕ್ಕಾಗಲ್ಲ. ನೀವ್ ಹೆಂಗೆ ಬಾಡಿ ಮೇಂಟೈನ್ ಮಾಡಿದ್ದೀರಾ ಮತ್ತೆ? ವರ್ಕೌಟ್ ಕೂಡ ಮಾಡ್ತೀನಿ ಡೆಫಿನೆಟ್ಲಿ. ಅಂಡ್ ಸ್ನಾಕ್ಸ್ ಅಂದ್ರೆ ಅನ್ಹೆಲ್ತಿ ಸ್ನಾಕ್ಸ್ ಅಲ್ಲ, ತುಂಬಾ ಹೆಲ್ತಿ ಆಗಿ ಅವ್ರದ್ದೊಂದೇ ಹಾಕ್ರ ತುಪ್ಪ ಇರಬಾರ್ದು ಅಷ್ಟೇ, ಅಲರ್ಜಿ. ತುಪ್ಪ ಬಟರ್. ಓಕೆ, ಬಟ್ ನೀವೇ ಜಾಸ್ತಿ ಈ ಸೆಕ್ಟರ್ಲಿ. ಸೀರಿಯಸ್ ಟೈಮಲ್ಲಿ ನಗದ್ ಯಾರು? ಅಂದ್ರೆ ಸೀರಿಯಸ್ ಆಗಿ ಏನೋ ಒಂದು ಸುಮ್ನೆ ನಗ್ತಾ ಇರೋದು 3 ಜನದಲ್ಲಿ, ನಗೋದು ಜಾಸ್ತಿ. ಸೀರಿಯಸ್ ಟೈಮಲ್ಲಿ ತಮಾಷೆ ಒಬ್ರು ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ನಗ್ತೀವಿ ಅನ್ಸುತ್ತೆ. ಸ್ಟಾರ್ಟ್ ಮಾಡೋರು ಯಾರು ಇಲ್ಲ. ಇಬ್ರು ಇದಾರೆ, ಇವ್ರಿಬ್ರೆ ಆಕ್ಚುಲಿ ಇಬ್ರು ಇವ್ರಿಬ್ರೆ ರ್ಯಾಂಡಮ್ ಆಗಿ ಅದೇನೋ ಮಾತಾಡ್ತಾರೆ. ಒಂದ್ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕಪ್ಪ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅನ್ನೋ ತರ ಲೇಜಿ ಯಾರು? ಅಂದ್ರೆ ಶೂಟಿಂಗ್ ಟೈಮಲ್ಲಿ ನಾನು ಲೇಜಿ ನಿದ್ದೆ ಮಾಡೋದು. ಲೇಜಿ ಅಲ್ಲ, ಜಸ್ಟ್ ಮಲ್ಗೋದು ರಪ್ಪ ಟೈಮ್ ಸಿಕ್ಕಿದ್ರೆ. ಈಗ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ ಅಲ್ವಾ ಸಿನಿಮಾ, ಒಂದ್ 5 ಸಿಚುವೇಶನ್ಸ್ ಕಂಗ್ರ್ಯಾಚುಲೇಷನ್ಸ್ ಹೇಳೋ ಅಂತ ಒಂದು 5 ಸಿಚುವೇಶನ್ಸ್ ಯಾವ್ದು? ಮದ್ವೆ ಆಯ್ತಾ ಕಂಗ್ರ್ಯಾಚುಲೇಷನ್, ಮಕ್ಳು ಆಯ್ತಾ ಕಂಗ್ರ್ಯಾಚುಲೇಷನ್, RCB ಕಪ್ ಗೆಲ್ತಾ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಓಕೆ, ಕೋಪ ಬಂದಾಗ ನೀವು ಉಪಯೋಗಿಸೋ 3 ಬೈಗುಳಗಳು ಯಾವ? 3 ಏನಾದ್ರು ಕೋಪ ಬಂದಾಗ ಜಾಸ್ತಿ ನಾನು ಈ ಪದ ಯೂಸ್ ಮಾಡ್ತೀನಿ, ಬೈಗುಳಗಳು ಅನ್ನೋ ತರ ಒಂದ್ 3 ಬ್ಯಾಡ್ ವರ್ಡ್ಸ್. ಬರೀ ಕಣ್ಣಲ್ಲೇ ಎಕ್ಸ್ಪ್ರೆಸ್ ಮಾಡ್ತೀನಿ. ಏನ್ ನೀವೆಲ್ಲ ಕಣ್ಣಲ್ಲೇ ಮಾತಾಡೋದು? ಕಲಿಸ್ಕೊಡ್ಬೇಕಿದೆಲ್ಲ. ಇವ್ರು ನೋಡಿದ್ರೆ ಕಣ್ಣಲ್ಲೇ ಮಾತಾಡ್ತೀವಿ, ಕಣ್ಣಲ್ಲೇ ಬೈತೀನಿ ಅಂತ. ನೀವು ಅಷ್ಟೇ ಕೋಪ ಬಂದಾಗ ಈ 3 ವರ್ಡ್ಸ್ ನಾನು ಯೂಸ್ ಮಾಡ್ತೀನಿ ಆತರ ಏನಿಲ್ಲ. ಆತರ ಸೈಲೆಂಟ್ ಆಗ್ಬಿಡೋದು ಅಷ್ಟೇ. ಏನೇನೋ ಯೂಸ್ ಮಾಡ್ತೀನಿ ಹೇಳಕ್ಕಾಗ. ನಮ್ದು ಸೆನ್ಸಾರ್ ಕಾಪಿ. ಬಿಪ್ ಬಿಪ್ ಬಿಪ್. ಇನ್ನೇನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಮ್ ಜನಗಳಿಗೆ ಏನ್ ಹೇಳ್ತೀರಾ? ಜನಗಳಿಗೆ ಜೆನ್ಯೂನ್ ಆಗಿ ಹೇಳ್ತಾ ಇರೋದೇನು ಅಂತಂದ್ರೆ, ಎಲ್ಲ ಹೊಸದಾಗಿರೋ ಕಾರಣದಿಂದ ನಿಮ್ಗೊಂದು ಸೆಕೆಂಡಿಗೆ ಅನಿಸ್ಬೋದು ಯಾವುದೋ ಒಂದು 100ರಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಸ್ಕಿಪ್ಪು ಮಾಡಿರ್ಬೋದು. ನಮ್ದೆಲ್ಲಾದ್ರೂ ರೀಲ್ಸಲ್ಲಿ ಅಲ್ಲಿ ಇಲ್ಲಿ ಏನಾದರೂ ನಮ್ಮ ಫುಟೇಜ್ ಏನಾದರೂ ಬಂದ್ರೂ ನೀವು ಹಂಗೆ ಸ್ಕಿಪ್ ಮಾಡಿರ್ತೀರಾ. ಬಟ್ ನಿಜವಾಗ್ಲೂ ಮನ್ಸಾರೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಒಂದೇ ಒಂದ್ಸಲ ನಮ್ಮ ಟೀಸರೋ ಅಥವಾ ಟ್ರೈಲರೋ ನೀವು ನೋಡಿ, ಒಂದೇ ಒಂದ್ಸಲ ಯೂಟ್ಯೂಬಲ್ಲಿ ಓಪನ್ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ಸಿನಿಮಾ ನೋಡಿ, ಇಲ್ಲಾಂದ್ರೆ ಬೇಡ. ಬಟ್ ಒಂದೇ ಒಂದ್ಸಲ ಟೀಸರೋ ಟ್ರೈಲರೋ ನೋಡಿ. ನೀವ್ ಹೇಳಿ, ನೀವ್ ಇವಾಗ ಜಾಸ್ತಿ ಮಾತಾಡ್ಬೇಕು. ನನಗೆ ಗೊತ್ತಿಲ್ಲ, ಜಾಸ್ತಿ ಮಾತಾಡ್ಬೇಕು. ಜನಗಳು ಹಂಗೆ ನಿಮಗೋಸ್ಕರ ಆದ್ರೂ ಸಿನಿಮಾ ನೋಡಕ್ ಬರ್ಬೇಕು, ಅಷ್ಟ್ ಮಾತಾಡ್ಬೇಕು. ಸಡನ್ ಆಗಿ ಹೇಳಿದ್ರೆ ಬರ್ಕೊಂಡ್. ಓಕೆ ಓಕೆ, ಅವ್ರು ಹೇಳ್ತಾರ ಅಷ್ಟ ನೀವು ಪ್ರಿಪೇರ್ ಆಗಿ. ನೀವ್ ಹೇಳಿ ಮ್ಯಾಮ್. ಏನು ಹೇಳೋದ್ ಬೇಡ ಮ್ಯಾಮ್, ಒಂದ್ಸತಿ ಸ್ಮೈಲ್ ಮಾಡಿದ್ರೆ ಎದ್ದು ಬರ್ತಾರೆ. ಲೈಕ್ ವೈಸ್. ಬಟ್ ನಾವೆಲ್ಲರೂ ಸೇರ್ಕೊಂಡು ತುಂಬಾ ಮಜಾ ಮಾಡಿದೀವಿ ಸೆಟ್ ಮೇಲೆ. ಅಂಡ್ ಹೋಪ್ಫುಲಿ ಆ ಮಜಾ ಸ್ಕ್ರೀನ್ ಮೇಲೆ ಟ್ರಾನ್ಸ್ಲೇಟ್ ಆಗುತ್ತೆ. ಆಕ್ಚುಲಿ ನಂಗೆ ಗೊತ್ತು ಅದು ಟ್ರಾನ್ಸ್ಲೇಟ್ ಆಗೇ ಆಗುತ್ತೆ ಅಂತ, ಹಾಗೆ ಆಗಿರುತ್ತೆ ಅಂತ. ಅಂಡ್ ತುಂಬಾ ಫನ್ ಫಿಲ್ಡ್ ರೊಮ್ಯಾಂಟಿಕ್ ಕಾಮಿಡಿ ಫಿಲ್ಮ್ ಇದು. ಸೊ ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ ನಾನು ಗ್ಯಾರಂಟಿ ಕೊಡ್ಬೋದು. ಸೊ ದಯವಿಟ್ಟು ಬಂದು ನೋಡಿ. ನವೆಂಬರ್ 21ಕ್ಕೆ ರಿಲೀಸ್ ಆಗ್ತಾ ಇದೆ ಥಿಯೇಟರ್. ನೀವು ಟೈಮ್ ಕೊಡ್ತೀನಿ, ಸ್ವಲ್ಪ ಜಾಸ್ತಿನೇ ಮಾತಾಡ್ಬೇಕು. ಹೊಸಬ್ರು ಮೂವಿ ಎಲ್ಲರೂ ಬಂದು ಖಂಡಿತ ಥಿಯೇಟರ್ ಅಲ್ಲೇ ಮೂವೀಸ್ ನ ನೋಡಿ. ಅಂಡ್ ಎಲ್ಲ ಫನ್, ನೀವು ತುಂಬಾ ಮಜಾ ಮಾಡ್ತೀರಾ, ಅದು ನಮ್ಮ ಕಡೆಯಿಂದ ಗ್ಯಾರಂಟಿ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ 3 ಜನ, ನಿಮ್ಮ ಪ್ರೀಶಿಯಸ್ ಟೈಮ್ ನಮ್ಮ ಜೊತೆ ಸ್ಪೆಂಡ್ ಮಾಡಿ ನಿಮ್ ಸಿನಿಮಾ ಬಗ್ಗೆ ಆಮೇಲೆ ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ನಿಮ್ ಸಿನಿಮಾಗೂ ಕೂಡ. ಈಗಾಗಲೇ ಟ್ರೈಲರ್ ನೋಡಿದೀನಿ, ಹೊಸದಾಗಿದೆ. ಆಮೇಲೆ ಒಂಥರ ನನಗೆ ಆಶ್ಚರ್ಯ ಮೂಡಿಸ್ತು ಒಂದ್ ಕಡೆ. ಆಮೇಲೆ ನೀವು ಹೇಳಿದ್ರಿ ಏನೋ ಒಂದು ಒಳಗಿದೆ ಸಿನಿಮಾ ಅಂತ. ಸೊ ನಾನು ಅಷ್ಟೇ ವೇಟ್ ಮಾಡ್ತಿದ್ದೀನಿ 21ನೇ ತಾರೀಕು ಯಾವಾಗ ಆಗುತ್ತೆ ಸಿನಿಮಾ ನೋಡೋದಕ್ಕೆ. 3 ಜನ ಆಲ್ ದಿ ಬೆಸ್ಟ್. ಆಮೇಲೆ ಮತ್ತೆ ಕಂಗ್ರ್ಯಾಚುಲೇಷನ್ಸ್ ಹೇಳೋ ತರನು ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಇದು ಫನ್ ಆಗಿತ್ತು. ಇದಿಷ್ಟು ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಸಿನಿಮಾ ತಂಡದ ಮಾತಾಗಿತ್ತು. ಇದೇ ನವೆಂಬರ್ 21ನೇ ತಾರೀಕು ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ನಮ್ಮ ಥಿಯೇಟರ್ಗೆ ಬರ್ತಾ ಇದೆ. ಎಲ್ಲರೂ ಹೋಗಿ ಥಿಯೇಟರ್ ಅಲ್ಲೇ ಈ ಸಿನಿಮಾ ನೋಡಿ ಅಂತ ಹೇಳ್ತಾ ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ SSTV. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.